ಒಂದಿಷ್ಟು ಈ ಜರ್ನಿ ಅಂತ ಗಮನಿಸ್ತಾ ಹೋದಾಗ ಹೇಗೆ ಆರಂಭ ಆಯಿತು ಸಂಪೂರ್ಣವಾಗಿ ಬೆಂಬಲವಾಗಿ ನಮಗೆ ಧೈರ್ಯ ನಿಂತ್ಕೊಂಡು ನಮಗೆ ಬೆಂಬಲ ಕೊಟ್ಟಂಥ ವ್ಯಕ್ತಿ ಅಂದರೆ ಪಟ್ನಗೆರೆ ಜಯಣ್ಣವರು. ಯಾಕೆ ಈ ಹೋರಾಟ ಮಾಡಬೇಕು ಅನ್ನೋ ಮನಸ್ಥಿತಿ ಬಂತು ಸರ್, ಇವತ್ತಿನ ಪರಿಸ್ಥಿತಿ ಒಳಗೆ ಹೋರಾಟ ಮಾಡಿದರೆ ಏನೂ ಪಡೆಯೋಕ್ಕಾಗೋದಿಲ್ಲ. ಸಂಪೂರ್ಣವಾಗಿ ರೈತರನ್ನ ಎಲ್ಲ ಸರ್ಕಾರಗಳು ನಿರ್ಲಕ್ಷಿಸುತ್ತವೆ. ಆರಂಭಿಕ ಜೀವನ ಅಂತಂದಾಗ ಬಹಳಷ್ಟು ಕಲ್ಲು ಮುಳ್ಳಿನ ಹಾದಿ ಇರುತ್ತೆ. ಅನ್ನದಾತರನ್ನ ಇಷ್ಟೊಂದು ಅನ್ಯಾಯ ಮಾಡ್ತಾ ಇರೋದು ಯಾಕೆ ಅಂತ. ಆ ದುಡ್ಡನ್ನು ಸಂಪಾದನೆ ಮಾಡಿ ಮನೆಗೆ ತೊಗೊಂಡೋಗೋ ಅಷ್ಟೊತ್ತಿಗೆ ಪಾಪ ಅವನ ಕಣ್ಣಲ್ಲಿ ನೀರು ಬರುತ್ತೆ. ಬಿಡದಿ ಟೌನ್ಶಿಪ್ ಮಾಡೋಂಥದ್ದು ಪ್ರತಿಷ್ಠೆಗೆ ಬಿದ್ದುಬಿಟ್ಟವ್ರು. ಇವಾಗ ಉಪಮುಖ್ಯಮಂತ್ರಿಗಳ ಪ್ರತಿಷ್ಠೆಗೆ ಬಿದ್ದೇನೆ ಇದು ಸಮಸ್ಯೆ ಕ್ರಿಯೇಟ್ ಮಾಡ್ತಾವ್ರೆ ಹೊರತು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಬಿಡದಿ ಟೌನ್ಶಿಪ್ಗೆ ಇವ್ರು ತೊಗೊಳಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಇರಬೇಕು ಅಂದ್ರೆ ಸುಮ್ಮನೆ ಇರೋಕ್ಕಾಗ್ತಾಯಿಲ್ಲ. ಎಲ್ಲ ದೊಡ್ಡ 420ಗಳೇ. ಇವ್ರು ಯಾರೂ ಕೂಡ ರೈತರ ಪರ ಬರೀ ಭಾಷಣಕ್ಕೆ ಮಾತ್ರ ನಾನು ಆ ಮಗ, ನಾನು ಈ ಮಗ, ನಾನು ಅದು ಇದು ಅಂತ ಹೇಳ್ತಾರೆ ಹೊರತು ಯಾರೂ ಕೂಡ ಇದೆಲ್ಲ ಸರಿ ಇಲ್ಲ. ಬಿಕಾಸ್ ಆಫ್ ಎಲ್ಲ ಕಾಂಗ್ರೆಸ್ಸು, BJP, JDS ಅವ್ರದ್ದು ರೈಸ್ ಮಿಲ್ಗಳು. APMCಯಲ್ಲೂ ಕೂಡ ಬಹಳಷ್ಟು ಗೋಲ್ಮಾಲ್ ನಡೆಯುತ್ತೆ ಅನ್ನುವಂಥ ಆರೋಪ. APMCಲಿ ಗೋಲ್ಮಾಲ್ ನಡೀತಾ ಇರೋದು ಸಹಜ, ಗೊತ್ತು, ಅಧಿಕಾರಿಗಳಿಗೂ ಗೊತ್ತು. ಅಲ್ಲ ಸರ್, ನಮ್ಮ ರಾಜ್ಯದ ರೈತ ಕಷ್ಟಪಟ್ಟು ರಾತ್ರಿ ಆಗಲೂ ಕಷ್ಟಪಟ್ಟು ಬೆಳೆದು ಬೆಳೆನ ತಗೊಂಬಂದು APMCಗೆ ಹಾಕ್ಬಿಟ್ಟು ಕುಡಿಯೋ ನೀರು ಬಾಟ್ಲಿಗೆ 20 ರೂಪಾಯಿ ಕೊಡಬೇಕು. ಇವ್ರ ಯೋಗ್ಯತೆಗೆ ಬೆಂಕಿ ಹಾಕ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಮ್ಮ ರಾಜ್ಯದ ಸರ್ಕಾರಕ್ಕೆ ಆಗಲಿ. ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾರಾ ಅಂತ ಅನ್ಸುತ್ತಾ? ಸೊ ಈ 16 ವರ್ಷದಲ್ಲಿ ಎಷ್ಟು ನೋವು ನಲಿವುಗಳು, ಎಷ್ಟು ಖುಷಿ, ಎಷ್ಟು ಸಂತೋಷ. ಯಾವನೋ ಬಂದು ನನ್ನ ಜಮೀನ ಕಿತ್ಕೋತಾನೆ ಅಂದಾಗ ನನ್ನ ಮಕ್ಕಳನ್ನ ಕಿತ್ಕೊಂಡಷ್ಟು ನೋವು ನನಗಾಗುತ್ತೆ. ಪಕ್ಷಕ್ಕೆ ಹೋಗಬೇಕು, ನಾವೊಂದು ಪಕ್ಷದಲ್ಲಿ ಗುರುತಿಸ್ಕೊಳ್ಬೇಕು. ಇವಾಗ BJP ಅಂದ ತಕ್ಷಣ ಅವ್ರ ತಲೆ ಒಳಗೆ ತುಂಬದೇ ನಿಮಗೆ ಹಿಂದುತ್ವ. ಬರೀ ನೀವು ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಪರವಾಗಿ ನಿಂತ್ಕೋಬೇಕು. ಅವ್ನು ಏನಾರ ಮಾಡಲಿ, ಅವನು ಅತ್ಯಾಚಾರ ಮಾಡಲಿ, ಏನಾರ ಮಾಡ್ಕೊಂಡ್ರೆ ಅವನು ಇಲ್ಲ ಅವನು ಒಳ್ಳೆಯವನು ಅಂತ ಬಿಂಬಿಸ್ಬೇಕು. ನಮ್ಗೆ ಅದು ಬೇಕಾಗಿಲ್ಲ ಸರ್. ಹಾಯ್, ಹಲೋ, ನಮಸ್ಕಾರ. ಪಬ್ಲಿಕ್ ಪಂಚ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಜನನಾಯಕ, ಎಸ್, ಇವತ್ತು ನಮ್ಮ ಜೊತೆ ಇರುವಂಥ ಜನನಾಯಕ ಬಹಳಷ್ಟು ಅದ್ಭುತವಾದಂಥ ನಾಯಕ. ಯಾಕೆ ಅಂತಂದರೆ ರೈತರ ಪರವಾಗಿ, ರೈತರ ಬೆನ್ನೆಲುಬಾಗಿ ನಿಲ್ಲುವಂಥ ನಾಯಕ. ಅದರಲ್ಲೂ ಕೂಡ ನಿಜವಾಗ್ಲೂ ಕೂಡ ಬಹಳಷ್ಟು ಖುಷಿ ಏನಪ್ಪ ಅಂತಂದರೆ ರೈತ ಹೋರಾಟಗಾರ, ರೈತರ ಬಗ್ಗೆ ಬಹಳಷ್ಟು ಕಾಳಜಿ ಇರುವಂಥ ನಾಯಕರು, ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂಥ ಅರುಣ್ ಪರಮೇಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಜನನಾಯಕರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ಖುಷಿ ಆಗುತ್ತೆ. ಯಾಕಂತಂದರೆ ರೈತ ಹೋರಾಟಗಾರರನ್ನು, ರೈತರನ್ನು ಒಂದಿಷ್ಟು ಕಷ್ಟಗಳನ್ನು ಆಲಿಸ್ಕೊಂಡು ಬಂದಿರ್ತೀರ. ಸೊ ಒಂದಿಷ್ಟು ಈ ಜರ್ನಿ ಅಂತ ಗಮನಿಸ್ತಾ ಹೋದಾಗ ಹೇಗೆ ಆರಂಭ ಆಯಿತು ಅನ್ನೋದು. ಯಾಕಂದರೆ ರಾಜ್ಯ ರೈತ ಸಂಘ ಅಂತಂದಾಗ ರೈತರ ಬೆನ್ನೆಲುಬಾಗಿ ಆಗಬೇಕು ಅನ್ನುವಂಥದ್ದು. ಸೊ ಮೊದಲನೇದಾಗಿ ಪರಮೇಶ್ ಅವರು ಹೇಗಿತ್ತು ಜರ್ನಿ, ಏನು ಕತೆ? ಅಲ್ಲ, ನಾನು ಮೊಟ್ಟ ಮೊದಲನೇಗೆ ನಾವು APMC ಕಾರ್ಮಿಕರ ಗುಮಾಸ್ತರ ಸಂಘ ಅಂತ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಂಥ ಇವರು ಏನು ಪಟ್ನಗೆರೆ ಜಯಣ್ಣ, ಅಗ್ನಿಶ್ರೀಧರ್ ಸಾರು, ಇವರೆಲ್ಲ ನಮ್ಮನ್ನ ಅವತ್ತು ನಾವು ಸಂಘಟನೆಗೆ ಒಂದು ಕಾರ್ಮಿಕರಿಗೆ ಒಳ್ಳೇದು ಮಾಡಬೇಕು, ಕಾರ್ಮಿಕರಿಗೆ ಒಳ್ಳೇದಾಗಲಿ ಅಂತ ಒಂದು ಏನು ನಾವು ನಿಲುವಿಟ್ಕೊಂಡು ಸಂಘಟನೆ ಸ್ಟಾರ್ಟ್ ಮಾಡಿದ್ವಿ. ಆ ಟೈಮು ಸಖತ್ ಸಮಸ್ಯೆನ ಎದುರಿಸ್ಬೇಕಾಯಿತು. ಆವಾಗ ನಮಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಮಗೆ ಧೈರ್ಯ ನಿಂತ್ಕೊಂಡು ನಮಗೆ ಬೆಂಬಲ ಕೊಟ್ಟಂಥ ವ್ಯಕ್ತಿ ಅಂದರೆ ಪಟ್ನಗೆರೆ ಜಯಣ್ಣವರು. ಅವರ ಮುಖೇನ ನಾವು ಏನು ಮಾಡಿದ್ವಿ, ಸಂಘಟನೆಗೆ ಬಂದ್ವಿ. 2015-16ರಲ್ಲಿ APMCಲಿ ಏನೂ ಸಂಪೂರ್ಣವಾಗಿ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯಗಳು ಇರ್ತಾ ಇರಲಿಲ್ಲ. ಅಂದರೆ ಯಾವುದೇ ಕೆಲಸ ಮಾಡಬೇಕು, ಮನೆಗೆ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಬರೀ ಅಲ್ಲಿ ಇದ್ದಿದ್ದು. ಆಮೇಲೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು APMC ಗುಮಾಸ್ತರ ಸಂಘ ಅಂತ ನಾವು ಕಟ್ಟಬೇಕು ಅಂತ ಸ್ಟಾರ್ಟ್ ಮಾಡಿದಾಗ, ಸೊ ಅದಕ್ಕೆ ಹಲವಾರು ತೊಡಕುಗಳು ಬಂದು ಆವಾಗ ನಮಗೆ ಜಯಣ್ಣವರು ನಮ್ಮ ಜೊತೆ ನಿಂತ್ಕೊಂಡ್ರು. ಸೊ ಜಯಣ್ಣವರ ಒಂದು ಸಪೋರ್ಟ್ನಿಂದ ಅವತ್ತು ಸಂಘಟನೆ ಕಟ್ಟಿದ್ವಿ.
ಅದಾದಮೇಲೆ ಸಾಮಾಜಿಕವಾಗಿ ಸುಮಾರು ಹೋರಾಟಗಳು ಮಾಡಿದ್ವಿ. ಆಮೇಲೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ವಿ. ಆಮೇಲೆ ಅದಾದ ಕೆಲವು ನಂತರಗಳ ನಂತರ ಕೆಲವೊಂದು ಕನ್ನಡಪರ ಸಂಘಟನೆಯಲ್ಲಿ ಕೆಲಸ ಮಾಡಿದ್ವಿ. ಅದೆಲ್ಲ ಸರೋಗಲಿಲ್ಲ ಅಂದಮೇಲೆ ನಮ್ಮ ವೀರ ಸಂಗಯ್ಯ ಅವರು ಪರಿಚಯ ಆಯಿತು. ಅವರು ರಾಜ್ಯ ರೈತ ಸಂಘದ ಇದು ಪರಿಚಯ ಆದಾಗ ನಾವು ಈ ಥರ ನಾವು ರೈತರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಬೇಕು ಅಂತ ಹೇಳಿದಾಗ ಅವರು ನಮ್ಮನ್ನು ಯಾಕೆ ಈ ಹೋರಾಟ ಮಾಡಬೇಕು ಅನ್ನೋ ಮನಸ್ಥಿತಿ ಬಂತು ಅಂತ? ಸರ್, ಇವತ್ತಿನ ಪರಿಸ್ಥಿತಿಗಳಿಗೆ ಹೋರಾಟ ಮಾಡಿದರೆ ಏನೂ ಪಡೆಯೋಕ್ಕಾಗೋದಿಲ್ಲ. ನೀವು ಪ್ರತಿಯೊಂದು ಸಂದರ್ಭಗಳಲ್ಲೂ ಹೋರಾಟನೇ ಮುಖ್ಯ. ಕೆಲವೊಂದು ಹೋರಾಟ ಇಲ್ಲದೆ ಮಾಡೋವಂಥ ಕೆಲಸ ಇದೆ. ನಿಜವಾಗ್ಲೂ ಹೋರಾಟ ಮಾಡ್ತೀವಿ. ಈಗಿನ ಪರಿಸ್ಥಿತಿಗಳು ಹೆಂಗಾಗಿದೆ ರೈತನಿಗೆ ಅಂದರೆ ಪಾಪ ಸಂಪೂರ್ಣವಾಗಿ ರೈತರನ್ನ ಎಲ್ಲ ಸರ್ಕಾರಗಳು ನಿರ್ಲಕ್ಷಿಸಿದ್ದೇವೆ. ಯಾವುದು ಇದೊಂದೇ ಸರ್ಕಾರ ಅಂತಲ್ಲ, ಹಿಂದೆ ಇದ್ದಂಥ ಸರ್ಕಾರಗಳು ಕೂಡ ನಿರ್ದೇಶಿಸಿದ್ದೇವೆ. ನಾವು APMCಲಿ ನಡೀತಕ್ಕಂಥ ಅನ್ಯಾಯ ಅಕ್ರಮ, ರೈತರಿಗೆ ಅನಾನುಕೂಲ, ರೈತರಿಗೆ ಸರಿಯಾದ ಕುಡಿಯೋ ನೀರಿಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ, ಪ್ರತಿಯೊಂದು ಏನು ಸಮಸ್ಯೆಗಳು ತುಂಬ ಇದ್ದಾಗ ಅದನ್ನು ನಾನು ಸುಮಾರು ಬಾರಿ ಇದನ್ನು ಬೇರೆ ಥರದಲ್ಲಿ ಮಾಡೋಕ್ಕೆ ಹೋದಾಗ ಕೂಡ ಅಧಿಕಾರಶಾಹಿಗಳು ಸ್ಪಂದಿಸ್ತಾ ಇದ್ದಾಗ ಯಾವಾಗ ರೈತ ಸಂಘ ಅಂತ ಬಂದಾಗ ಅದರಿಂದ ಒಂದು ಹಿಂದೆ ಇರ್ತಕ್ಕಂಥ ಶಕ್ತಿಗಳು ಏನಿದೆ ರೈತ ಸಂಘದ, ಇವಾಗ ಚಾಮರಾಜ ಪಾಟೀಲ್ ಇರ್ಬೋದು, ಆಮೇಲೆ ನಮ್ಮ KS ಪುಟ್ಟಣ್ಣಯ್ಯವರು ಇರ್ಬೋದು, ದರ್ಶನ್ ಪುಟ್ಟಣ್ಣಯ್ಯ ಇರ್ಬೋದು, ವೀರ ಸಂಗಯ್ಯನವರು ಇರ್ಬೋದು, ಆಮೇಲೆ ಬಡಗಲಪುರ ನಾಗೇಂದ್ರ ಅವರು ಇರ್ಬೋದು, ಇವರೆಲ್ಲ ನಮ್ಮ ಜೊತೆ ನಿಂತ್ಕೊಂಡಾಗ ಆ ರೈತ ಸಂಘಕ್ಕೆ ಒಂದು ಬಲೆ ಬಂತು, ಶಕ್ತಿ ಬಂತು ಅಂತ ಅಂದ್ಕೊಂಡು ಈಗ ರೈತ ಸಂಘಕ್ಕೆ ಒಂದು APMC ರೈತ ಸಂಘದ ಅಧ್ಯಕ್ಷ ಆಗಿದ್ವಿ ಸರ್. ಓಕೆ ಸರ್, ಈಗ ಆರಂಭಿಕ ಜೀವನ ಅಂತಂದಾಗ ಭಾಳಷ್ಟು ಕಲ್ಲು ಮುಳ್ಳಿನ ಹಾದಿ ಇರುತ್ತೆ. ಯಾಕಂದರೆ ಒಂದು ಸಂಘಟನೆ ಸೇರಿ ಒಂದು ಹೋರಾಟ ಮಾಡಬೇಕು ಅಂತಂದಾಗ ನಿಜವಾಗ್ಲೂ ಕೂಡ ಹೆಂಗನ್ಸ್ಬಿಡುತ್ತೆ ಅಂತಂದರೆ ಹೋರಾಟ ಮಾಡಬೇಕಾ ಬೇಡವಾ, ರೈತರ ಸಮಸ್ಯೆಗಳನ್ನು ಆಲಿಸಬೇಕು ಅನ್ನುವಂಥದ್ದು. ಯಾಕಂದರೆ ಪ್ರತಿಯೊಂದು ಸರ್ಕಾರವೂ ಕೂಡ ರೈತರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಭಾಳಷ್ಟು ಹಿಂದೆ ಮುಂದೆ ಯೋಚನೆ ಮಾಡುವಂಥ ಕೆಲಸ. ಯಾಕಂದರೆ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ದೇಶದ ಅನ್ನದಾತರು ಅಂತ ನಾವೆಲ್ಲರೂ ಕೂಡ ಬರೀ ಬಾಯಿ ಮಾತಿಂದ ಹೇಳೋದೇ ಆಯಿತು. ಅನ್ನದಾತರನ್ನು ಇಷ್ಟೊಂದು ಅನ್ಯಾಯ ಮಾಡ್ತಾ ಇರೋದು ಯಾಕೆ ಅಂತ ನೋಡಿ. ಈಗ ತಾವು ಹೇಳಿದ್ದು 100% ಸತ್ಯ, ಕರೆಕ್ಟಾಗಿ ತಾವು ತಿಳ್ಕೊಂಡಿದ್ದೀರ. ರೈತರ ಬೆನ್ನೆಲುಬು, ರೈತರ ಅನ್ನದಾತ, ರೈತರನ್ನ ಅಂತ ಭಾಷಣಕ್ಕೆ ಸೀಮಿತ ಆಗಿದೆ ಹೊರತು ಯಾರೂ ಕೂಡ ರೈತನ ಬಗ್ಗೆ ನಿಜವಾದ ಕಳಕಳಿ ಇಲ್ಲ. ನೋಡಿ, ಇವಾಗಲೇ ರಸಗೊಬ್ಬರದ ಬೆಲೆ ಏರಿಕೆ ಆಯಿತು. ಹೌದು, ರಸಗೊಬ್ಬರದ ಬೆಲೆ ಏಕದಮ್ ಏರಿಕೆ ಆದಾಗ ಕೂಡ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಕೇಂದ್ರ ಸಚಿವರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಕೇಂದ್ರ ಸರ್ಕಾರದ ಕೇಳಿದ್ರೆ ರಾಜ್ಯ ಸರ್ಕಾರದ ಮೇಲೆ ಎತ್ತಾಕ್ತಾರೆ, ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಎತ್ತಾಕ್ತಾರೆ. ಇವತ್ತು ನಿಜವಾದ ರೈತನಿಗೆ ಬೆಂಬಲ ಬೆಲೆ ಸಿಗ್ತಾ ಇದೆಯಾ ಅಂತ ಒಂದು ಕಡೆ ಯೋಚನೆ ಮಾಡಬೇಕು. ನೋಡಿ, ಒಂದು ದಿವಸ ಇದಕ್ಕಿದ್ದಂಗೆ ಈರುಳ್ಳಿ ರೇಟ್ ಜಾಸ್ತಿ ಆಗುತ್ತೆ, ಇದಕ್ಕಿದ್ದಂಗೆ ಕಮ್ಮಿ ಆಗ್ಬಿಡುತ್ತೆ. ಮೊನ್ನೆ ₹1 2 ರೂಪಾಯಿಗೆ ಈರುಳ್ಳಿ ಪಾಪ ಮಾರೋವಂಥ ಪರಿಸ್ಥಿತಿ ರೈತನ. ನಿಜವಾಗ್ಲೂ ನಮ್ಮ ದೇಶದಲ್ಲಿ ನಾವು ಅಂದ್ಕೊಳ್ಳೋದೇನು ಅಂದರೆ ನಮ್ಮ ರೈತ ಏನೋ ಸಂತೋಷವಾಗಿದ್ದಾನೆ, ರೈತ ಏನೋ ಸುಖವಾಗಿದ್ದಾನೆ ಅನ್ಕೋತೀವಿ. ನಿಜವಾಗ್ಲೂ ಆ ಕಲ್ಪನೆ ತಪ್ಪು. ತುಂಬ ಕಷ್ಟದಲ್ಲಿ ಇರ್ತಕ್ಕಂಥ ಏನಾರು ಒಬ್ಬ ಜೀವಿ ಇದ್ದರೆ ರೈತ. ಆಮೇಲೆ ಒಂದೊಂದು ತುತ್ತು ನಾವು ಅನ್ನ ತಿನ್ಬೇಕಾದ್ರೂ ರೈತನ ನೆನೆಸ್ಕೊಬೇಕು ಸರ್. ಒಂದು ತುತ್ತು ನಾವು ಎತ್ತಿ ಅದನ್ನು ಮುಟ್ಕೋಬೇಕಾದ್ರೆ ಆ ರೈತನ ಶ್ರಮ, ಪರಿಶ್ರಮ, ಕಷ್ಟ, ಆ ಗದ್ದೆ ಒಳಗೆ ಕೆಲಸ ಮಾಡಿ ಬೆಳೆದು ಅದನ್ನು ತಗೊಂಬಂದು ಮಾರ್ಕೆಟ್ಗೆ ಹಾಕಿ ಸಂಪಾದನೆ ಮಾಡಿ ಅದನ್ನು ತೊಗೊಂಡೋಗಿ ಆ ದುಡ್ಡನ್ನು ಸಂಪಾದನೆ ಮಾಡಿ ಮನೆಗೆ ತೊಗೊಂಡೋಗೋ ಅಷ್ಟೊತ್ತಿಗೆ ಪಾಪ ಅವ್ನ ಕಣ್ಣಲ್ಲಿ ನೀರು ಬರುತ್ತೆ. ನಿಜ. ಅಂಥ ರೈತನಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಬರೀ ಪೊಳ್ಳು ಭರವಸೆಗಳು ನೀಡಿ ಇದನ್ನು ಮಾತುಗಳಿಗೆ ಹೇಳಿ ಪಾಪ ಅವ್ರನ್ನ ಮರಳು ಮಾಡೋದೇ ಆಗಿದೆ ಹೊರತು ಇದುವರೆಗೂ ರೈತರಿಗೆ ಯಾವುದೇ ಕಾರಣಕ್ಕೂ ಇದು ಮಾಡಲಿಲ್ಲ. ನೋಡಿ, ನಮಗೆ ಗಮನಕ್ಕೆ ಗೊತ್ತದಂಗೆ ಭೂಸ್ವಾಧೀನ ಎಲ್ಲಿ ನಮ್ಮ ದೇವನಹಳ್ಳಿ ಚನ್ನರಾಯಪಟ್ಟಣದ್ದು ಭೂಸ್ವಾಧೀನದ ಬಗ್ಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಆಮೇಲೆ ಎಲ್ಲ ದೊಡ್ಡ ದಿಗ್ಗಜರು ವೇದಿಕೆಗೆ ಇಳಿದು ಕೊನೆಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ದೊಡ್ಡ ಮಟ್ಟದಲ್ಲೆಲ್ಲ ಹೋಗುತ್ತೆ ಅಂತ ಗುಪ್ತಚರ ಇಲಾಖೆ ವರದಿ ತಗೊಂಡ್ಮೇಲೆ ಆಮೇಲೆ ಕೊನೆಗೆ ಏನು ಮಾಡಿದ್ರು, ಅದನ್ನು ಡಿನೋಟಿಫೈ ಮಾಡಿ ಕೈ ಬಿಟ್ಟರು. ಈಗ ಬಿಡದಿಗೆ ಹೋಗಿದ್ದಾರೆ. ಬಿಡದಿಲೂ ಕೂಡ ಈ ಬರಡು ಭೂಮಿ ಅಲ್ಲಿ ಏನೂ ಇಲ್ಲ ಅಂತಾರೆ. ತಾವು ಕೂಡ ವೀಕ್ಷಣೆ ಮಾಡಿದಿರಿ, ತಮಗೂ ಕೂಡ ಗೊತ್ತಿದೆ. ಅಲ್ಲಿ ಎಲ್ಲ ಬೆಳೀತಕ್ಕಂಥ ಬೆಳೆಗಳು ಯಾವ್ಯಾವು, ರೇಷ್ಮೆ ಇದೆ, ಭತ್ತ, ಸಿಕ್ಕಾಪಟ್ಟೆ ಬಂಗಾರದಂಥ ಜಮೀನು, ಗ್ರೀನರಿ ಲ್ಯಾಂಡ್. ಇವಾಗ ತಿರ್ಗಾ ಮತ್ತು ಅಷ್ಟೊಂದು ಎಕರೆಗಳನ್ನು ಒಕ್ಕಲೆ ಬಿರಿಸಿ ಅಲ್ಲಿ ರೈತರಿಗೆ ಕಿತ್ಕೊಳ್ಳೋ ಅಂಥ ಅವಶ್ಯಕತೆ ಏನಿದೆ? ನೀವು ಡೆವಲಪ್ಮೆಂಟ್ ಮಾಡಿ, ಡೆವಲಪ್ಮೆಂಟ್ ಬೇಕು, ಬಟ್ ಆದರೆ ಅದಕ್ಕೆ ಪರ್ಯಾಯವಾಗಿ ಪೂರಕವಾಗಿ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಮಾಡಬೇಕು. ಸುಮ್ಮನೆ ಪ್ರತಿ ಸರಿನೂ ನಾವು ಡೆವಲಪ್ಮೆಂಟು ಬಿಡದಿ ಟೌನ್ಶಿಪ್ ಏನು ನೆಸಿಟಿ ಇತ್ತು? ನಾನೊಂದು ಆ್ಯಕ್ಷನ್ ಕೊಡ್ತೀನಿ. ಬಿಡದಿ ಟೌನ್ಶಿಪ್ ಮಾಡೋಂಥದ್ದು ಪ್ರತಿಷ್ಠೆಗೆ ಬಿದ್ದುಬಿಟ್ಟವ್ರೆ. ಇವಾಗ ಉಪಮುಖ್ಯಮಂತ್ರಿಗಳ ಪ್ರತಿಷ್ಠೆಗೆ ಬಿದ್ದೇನೆ ಇದು ಸಮಸ್ಯೆ ಕ್ರಿಯೇಟ್ ಮಾಡ್ತಾವ್ರೆ ಹೊರತು ಅದು ಬೇಕಾಗಿರಲಿಲ್ಲ. ಬಿಟ್ಬಿಟ್ಟು ಬೇರೆ ಕಡೆ ಮಾಡ್ಬೋದು. ಬಟ್ ಆದರೆ ಒಂದು ಮಾತು ಹೇಳ್ತೀನಿ, ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಬಿಡದಿ ಟೌನ್ಶಿಪ್ಗೆ ಇವ್ರು ತೊಗೊಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ರೈತರು ಅಷ್ಟೊಂದು ಪ್ರಬಲವಾಗಿ ಹೋರಾಟ ಮಾಡ್ತಾರೆ. ಇವಾಗ ಮಂಗಳವಾರನೂ ಕೂಡ ಒಂದು ಹೋರಾಟ ಇದೆ. ಏನು ನಮ್ಮ CPM ಅವ್ರ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಒಂದು ರ್ಯಾಲಿ ಮಾಡ್ತಾಯಿದ್ದಾರೆ. ಈ ರೀತಿ ಇದೆ ಸರ್. ಆಮೇಲೆ ತಾವು ಏನು ಕಲ್ಲು ಮುಳ್ಳು ಅದು ಹೇಳಿದ್ರಲ್ಲ, ನಾವು ಸಂಘಟನೆಗೆ ಬಂದಾಗ ಪಾಪ ಅಲ್ಲಿ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯ ಇರಲಿಲ್ಲ.
ಓಕೆ. ತೀರಾ ಕನಿಷ್ಠ ಪರಿಸ್ಥಿತಿ ಇತ್ತು. ಅಂಥ ಟೈಮಲ್ಲಿ ನಾನು ಮತ್ತು ಪಾಪ ನಮ್ಮ ನಾಗರಾಜ್ ಅಂತ ಒಬ್ಬರು ಇರೋ ತೀರ್ಕೊಂಡ್ರು, ನಾವು ದಿನೇಶ್ ಅಂತ, ಸುಮಾರು ರಾಮಕೃಷ್ಣ ಅಂತ, ಈ ಥರ ಸುಮಾರು ಜನ ನಮ್ಮ ಸ್ನೇಹಿತರು ಸೇರ್ಕೊಂಡು ಒಂದು ಸಂಘಟನೆ ಕಟ್ಟಲೇಬೇಕು ಅಂತ ಕಟ್ಟಿ ಮಾಡಿದ್ವಿ. ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡವರು ನಮ್ಮ ಪಟ್ನಗೆರೆ ಜಯಣ್ಣವರು, ಪಟ್ನಗೆರೆ ಜಯಣ್ಣ, ಶ್ರೀಧರ್ ಸಾರು, ಈ ಬಚ್ಚನ್ ಅವರು, ಇವರೆಲ್ಲರೂ ನಮ್ಗೆ ಅವತ್ತು ಮೆಟ್ರೋ ವಿರುದ್ಧ ಹೋರಾಟ ಮಾಡಿದಾಗ, ಮೆಟ್ರೋದು ಸುಮಾರು ಒಂದು 30-35 ದಿನ ಹೋರಾಟ ಮಾಡ್ತೀವಿ, ಮೆಟ್ರೋ ಬರಬಾರ್ದಲ್ಲಿ ಅಂತ. ಮೆಟ್ರೋ ಬಂದರೆ ಲೋಕಲ್ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ ಅಂತ ಆದರೂ ಅಧಿಕಾರಶಾಹಿಗಳು ಅದನ್ನು ಮಾಡೋಲ್ಲಿ ಯಶಸ್ವಿ ಆದರು. ಸೊ ಅದು ತುಂಬ ಹೋರಾಟ ಆಯಿತು. ಈ ರೀತಿ ಹೋರಾಟನೇ ಮಾಡ್ಕೊಂಡು ಬಂದಿದ್ವಿ ಸರ್. ಅಂದರೆ ಮೊದಲನೇ ಆರಂಭ ಆಗಿದ್ದು ಹೇಗೆ ಅಂತ ಇದು? ಆರಂಭ ಅಂದರೆ APMC, ಯಶವಂತಪುರ APMCಲಿ ನಾನು ಒಬ್ಬ ಕೆಲಸಗಾರನಾಗಿ ಕೆಲಸ ಮಾಡ್ತಾಯಿದ್ದೆ. ಓಕೆ. ಕೆಲಸ ಮಾಡಿದ್ಮೇಲೆ ಅಲ್ಲೇ ಸಂಘಟನೆ ಕಟ್ಟಿದ್ವಿ. ರಾಜ್ಯ APMC ಗುಮಾಸ್ತರು ಮತ್ತು ಅಮಲಿಗ ಗುಮಾಸ್ತರ ಸಂಘ ಅಂತ ಕಟ್ಟಿದ್ವಿ. ಆ ಗುಮಾಸ್ತರ ಸಂಘ ಕಟ್ಟಿದ್ಮೇಲೆ ಅಲ್ಲಿಂದ ನಮಗೆ ಕಾರ್ಮಿಕರ ಒಡನಾಟ, ಕಾರ್ಮಿಕರ ಕಷ್ಟ ಸುಖಗಳ ಬಗ್ಗೆ ಅರಿವಾಯಿತು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡೇ ನಾವು ಅದನ್ನು ಒಂದು ಸಂಘಟನೆ ಬೆಳೆಸಿ ಅದನ್ನು ದೊಡ್ಡದು ಮಾಡಿ ಅಲ್ಲಿರೋ ಇವಾಗ ನಮ್ಮಲ್ಲಿ ಇವಾಗ ನೋಡಿ ಅಲ್ಲಿ ನಾವು ಮಾಡಿದ್ದು ಒಳ್ಳೆ ಕೆಲಸ, ನಾನು ಮಾಡಿದ್ದು ಅಂದರೆ ತಪ್ಪಾಗುತ್ತೆ. ಯಾರೋ ನಮ್ಮ ಹಿಂದೆ ಇದ್ದವರು ದೊಡ್ಡವರು ಬೆನ್ನೆಲುಬಾಗಿ ನಿಂತವರು ನಾವು ಮಾರ್ಗದರ್ಶನ ನೀಡಿದ್ರು, ನಾವು ಮಾಡ್ಕೊಡೋದ್ವಿ. ನಾವು ಅಲ್ಲಿ ಏನು ESI PF ಯಾವುದೇ ಕನಿಷ್ಠ ಕಾರ್ಮಿಕ ಸೌಲಭ್ಯಗಳಿಲ್ಲ. ಓಕೆ. ಸೊ ಕೆಲಸ ಬಿಟ್ಟರೆ ನೀವು ಮನೆಗೆ ಹೋಗ್ಬೇಕಷ್ಟೇ. ಈಗ ನಾವು ಅದನ್ನು ಗಲಾಟೆ ಮಾಡಿ ಏನು ಮಾಡಿದ್ವಿ, ಇವಾಗ ವರ್ಷಕ್ಕೆ 1 ತಿಂಗಳು ಸಂಬಳ, ನೀವು ಕೆಲಸ ಬಿಟ್ಟರೆ 1 ತಿಂಗಳು ಸಂಬಳ, ಅವ್ರು ತೆಗೆದಾಕಿದ್ರೆ ವರ್ಷಕ್ಕೆ 2 ತಿಂಗಳು ಸಂಬಳ. ಇವಾಗ 10 ವರ್ಷ ಮಾಡಿದರೆ 2 ತಿಂಗಳು ಲೆಕ್ಕಾಚಾರ ಮಾಡಿ 10 ವರ್ಷಕ್ಕೆ ಅಮೌಂಟ್ ಕೊಡೋಂಥ ಒಂದು ಸ್ಟೇಜ್ ಸಿಸ್ಟಮೆಟಿಕ್ಕು ನಾವಿಲ್ಲ ಅಂದ್ರೂ ಇವಾಗ ನಡ್ಕೊಂಡು ಹೋಗೋ ಪರಿಸ್ಥಿತಿನ ತಗೊಂಬಂದು ನಿಲ್ಲಿಸಿದ್ವಿ. ಇದು ನಮ್ಮ ಹೋರಾಟ ಸರ್. ಓಕೆ. ಅದಾದಮೇಲೂ ಕೂಡ ಸುಮಾರು ಕನ್ನಡ ಪರ ಸಂಘಟನೆಯಲ್ಲಿ ಕೆಲಸ ಮಾಡಿದ್ವಿ. ಕರುನಾಡ ಸೇನೆ ಅಂತ ಪಟ್ಟಣಗೆರೆ ಜಯಣ್ಣವ್ರನ್ನ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಬೆಳೀತದು, ತುಂಬ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಹೆಸರಾಗೋದು. ಅದು ಮಧ್ಯದಲ್ಲಿ ಏನೋ ಡಿಸ್ಟರ್ಬ್ ಆಗಿ ಅದೊಂದು ಸ್ವಲ್ಪ ಸ್ಟಾಪ್ ಆಯಿತು. ಸೊ ಅದಾದಮೇಲೆ ಹಿಂಗೆ ಸುಮ್ಮನೆ ಇದ್ರು ಆರಂಭ ಆಗಿದೆ ಜರ್ನಿ ಆರಂಭ ಆಯಿತು. ಸುಮ್ಮನೆ ಈಗ ಏನೇ ಮಾಡ್ತಿದ್ವಿ ನಾವು, ಏನೇ ಮಾಡೋದು ಸುಮ್ಮನೆ ಇರಬೇಕು ಅಂದ್ರೆ ಸುಮ್ಮನೆ ಇರೋಕ್ಕಾಗ್ತಾಯಿಲ್ಲ. ಇವಾಗ ಸಾಮಾಜಿಕವಾಗಿ ಹೋರಾಟ ಮಾಡ್ತಾಯಿದ್ದೀವಿ, ಇವಾಗ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತೀವಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾಯಿದ್ವಿ. ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಅಂದರೆ ಬಡವರ ಬೆನ್ನೆಲುಬಾಗಿ ನಿಲ್ಲುವಂಥದ್ದು, ಸಾಕಷ್ಟು ರೈತರಿಗೆ ಹೆಲ್ಪ್ ಮಾಡುವಂಥ ಕೆಲಸ. ಅಂದರೆ ಈ ಮನಸ್ಥಿತಿ ಇದೆಲ್ಲ ನಿಜವಾಗ್ಲೂ ಕೂಡ ಭಾಳಷ್ಟು ಜನರಿಗೆ ಬರೋದಿಲ್ಲ. ಯಾಕೆಂತಂದರೆ ಈ ಥರ ಮನಸ್ಥಿತಿ ಅಂತಂದಾಗ ನಿಜವಾಗ್ಲೂ ಕೂಡ ಒಂದಿಷ್ಟು ಹೆಮ್ಮೆ ಪಡುವಂಥ ಕೆಲಸನೇ. ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಿಮ್ಮಂಥ ನಾಯಕರುಗಳು ಇರಬೇಕು, ಬಡವರ ಕೆಲಸಗಳನ್ನು ಮಾಡಬೇಕು, ಬಡವರ ಪರವಾಗಿ ಇರಬೇಕು, ಬಡವರು ಭಾಳಷ್ಟು ದೀನದಲಿತರು ಆಶಾಕಿರಣಗಳ ಆಗಬೇಕು ಅನ್ನುವಂಥದ್ದು ಆ ಮನಸ್ಥಿತಿ ಸಾಕಷ್ಟು ಜನಕ್ಕೆ ಬರೋದಿಲ್ಲ ಸರ್. ಬಟ್ ಕೆಲವೊಂದಿಷ್ಟು ಜನರಿಗೆ ಆಯ್ಕೆ ಮಾಡಿದಾಗ ಹೌದಪ್ಪ ನಾವು ಕೂಡ ಬಡವರ ಪರವಾಗಿ ನಿಲ್ಲಬೇಕಲ್ಲ ಅನ್ನುವಂಥ ಮನಸ್ಥಿತಿ ಬರುತ್ತೆ ಸರ್. ಇವತ್ತು ರಾಜಕಾರಣದಲ್ಲಿ ಯಾರಿಗೂ ಕೂಡ ರಾಜಕಾರಣಿಗಳಿಗೆ ಬಡವರ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ. ಸುಮ್ಮನೆ ವೇದಿಕೆಗಳಲ್ಲಿ ಭಾಷಣ ಮಾಡ್ತಾರೆ ಹೊರತು ಯಾವ ರಾಜಕೀಯ ನಾಯಕನಿಗೂ ತನ್ನ ಇಚ್ಛಾಶಕ್ತಿ ಇಲ್ಲ. ಸೊ ಏನಾಗಿದೆ, ಬಡವರ ಪರವಾಗಿ, ದಿನದಲಿತರ ಪರವಾಗಿ, ಆಮೇಲೆ ನಮ್ಮ ಹಿಂದುಳಿದ ವರ್ಗದವರ ಪರವಾಗಿ ಈ ಥರ ನಿಂತ್ಕೋಬೇಕು ಅಂದರೆ ಸಾಮಾಜಿಕವಾಗಿ ನೀವು ತೊಡಗಿಸ್ಕೊಂಡಾಗೆ ಸಾಧ್ಯ. ನೀವು ಒಂದು ಫಾರಾಗೆ ಒಂದು ಪಕ್ಷಕ್ಕೋ ಇಲ್ಲ ಒಂದು ಇದಕ್ಕೋ ಸೀಮಿತ ಆದಾಗ ನೀವು ಇದನ್ನು ಮಾಡೋಕ್ಕೆ ಬರಲ್ಲ. ಯಾವತ್ತೂ ಪಕ್ಷ ಮತ್ತು ಇದನ್ನೆಲ್ಲ ದಾಟಿ ಮಾಡಿ ಒಬ್ಬ ದಲಿತ ಪರ ಹೋರಾಟಗಾರರಿಗೆ ದಲಿತ ಪರ ನಿಂತ್ಕೋಬೇಕು, ಆಮೇಲೆ ಸಾಮಾಜಿಕವಾಗಿ ನಿಂತ್ಕೋಬೇಕು, ಆಮೇಲೆ ಎಲ್ಲರ ಅನ್ಯಾಯ ಇದ್ದಾಗ ಅನ್ಯಾಯದ ವಿರುದ್ಧ ಸಿಡಿದೇಳಬೇಕು ಅಂದಾಗ ನಿಮ್ಗೆ ಆ ಮನಸ್ಥಿತಿ ಗಟ್ಟಿಯಾಗಿರ್ಬೇಕು. ಆ ಮನಸ್ಥಿತಿ ಗಟ್ಟಿ ಮಾಡ್ಕೋಬೇಕು ಅಂದ್ರೆ ಸಾಕಷ್ಟು ಏಟು ತಿನ್ನಬೇಕು ಮನುಷ್ಯ, ಪ್ರಬಲವಾದ ಹೊಡೆತ ಬೀಳಬೇಕು. ಆಮೇಲೆ ಅವನಿಗೆ ಒಂದು ಕಲ್ಲು ವಿಗ್ರಹ ಆಗಬೇಕು ಅಂದ್ರೆ ಎಷ್ಟು ಏಟು ಬೀಳುತ್ತೋ ಅಷ್ಟು ಏಟು ಬಿದ್ದು ಆ ಒಂದು ಸ್ಟೇಜಿಗೆ ಬಂದು ನಿಂತ್ಕೊಂಡಾಗ ಮನುಷ್ಯ ತನ್ನ ಹೋರಾಟದ ಹಾದಿಯನ್ನು ಕಂಡುಕೊಳ್ಳಲು ಯಶಸ್ವಿ ಆಗ್ತಾನೆ ಹೊರತು ಅದರ್ವೈಸ್ ಸುಮ್ಮನೆ ಏನೋ ನಾಳೆ ಬಂದೆ ನಾನು ಯಾವುದೋ ಶಾಲೆ ಹಾಕೊಂಡ್ಬಿಟ್ಟೆ ಹೋರಾಟ ಮಾಡಿದೆ ಎಲ್ಲೋ ಒಂದಷ್ಟು ಸಿಕ್ತು ಜೋಬ್ ಹಾಕೊಂಡು ಮನೆಗೆ ಹೋದೆ ಅನ್ನೋದಕ್ಕಲ್ಲ. ಬಟ್ ನಿಜವಾದ ಹೋರಾಟ ಅಂದರೆ ತ್ಯಾಗ, ಪ್ರತಿಯೊಂದು ಇದು ಹಸಿವು ಎಲ್ಲ ಬಿಡಬೇಕು, ಪ್ರತಿಯೊಂದು ಮಾಡಬೇಕು. ಬಟ್ ಏನಪ್ಪ ಅಂದರೆ ಈ ಒಂದು ನೋವಾಗೋದೇನು ಅಂದರೆ ನಮ್ಮ ರಾಜ್ಯದ ರೈತರ ಪರಿಸ್ಥಿತಿ ಅಂದರೆ ಅಯೋಮನ ಆಗಿದೆ. ಈಗ ಸರ್ಕಾರ ಬಂದರೂ ಕೂಡ ಯಾವ ಸರ್ಕಾರಗಳು ರೈತರ ಪರ ನಿಲ್ತಾ ಇಲ್ಲ ಸರ್. ಸುಮ್ಮನೆ ಸುಳ್ಳು ಇದು. ಯಾರೇ ಆಗಲಿ, ನಾನು ಓಪನ್ ಆಗಿ ಹೇಳ್ತೀನಿ ಕೇಳಿ, ಎಲ್ಲ ದೊಡ್ಡ 420ಗಳೇ. ಇವ್ರು ಯಾರೂ ಕೂಡ ರೈತರ ಪರ ಬರೀ ಭಾಷಣಕ್ಕೆ ಮಾತ್ರ ನಾನು ಆ ಮಗ, ನಾನು ಈ ಮಗ, ನಾನು ಅದು ಇದು ಅಂತ ಹೇಳ್ತಾರೆ ಹೊರತು ಯಾರೂ ಕೂಡ ಇದೆಲ್ಲ ಸರಿ ಇಲ್ಲ. ಇವಾಗ ಒಬ್ಬರು ಒಕ್ಕಲೆ ಎಬ್ಬರಿಸಬೇಕು ಅಂತಾರೆ, ಇನ್ನೊಬ್ಬರು ಒಕ್ಕಲೆ ಎಬ್ಬರಿಸಬಾರ್ದು ಅಂತ ವಿರುದ್ಧ ಬರ್ತಾರೆ. ಅವರಿದ್ದಾಗ ಅವರೇ ಅಧಿಕಾರದಲ್ಲಿದ್ದಾಗ ಮಾಡ್ಬೋದಾಯ್ತಲ್ಲ ಕೆಲವೊಂದು ಕೆಲಸಗಳನ್ನು. ಅದನ್ನು ಅಧಿಕಾರದಲ್ಲಿದ್ದಾಗ ಮಾಡಿದೆ. ಇವಾಗ ಅಧಿಕಾರ ಹೋದ್ಮೇಲೆ ವಿರೋಧ ಪಕ್ಷ ಯಾವುದು ಆಡಳಿತ ಪಕ್ಷ ಐತೆ ಅದ್ರ ವಿರುದ್ಧವಾಗಿ ಮಾತಾಡೋವಂಥ ಕೆಲಸ ಮಾಡ್ತಾರೆ. ಇದು ಎಲ್ಲೋ ಒಂದು ಕಡೆ ಜನಗಳಿಗೂ ಅರ್ಥ ಆಗ್ತಾಯಿದೆ. ನಿಜವಾದ ರೈತನ ಕಷ್ಟ ಏನು ಅಂತ ಅರ್ಥ ಮಾಡ್ಕೊತಾರೆ. ರೇಷ್ಮೆಗೆ ಬೆಳೆ ಸಿಗ್ತಾಯಿಲ್ಲ, ಆಮೇಲೆ ಈರುಳ್ಳಿಗೆ ಬೆಲೆ ಸಿಗ್ತಾಯಿಲ್ಲ, ಭತ್ತಕ್ಕೆ ಓಲಿ ಆಯಿತು. ನೀವು ಒಂದು ಕೆಲಸ ಮಾಡೋಣ, ಭತ್ತ ಏನಾರ ಬೆಳೆದ ರೈತನಿಗೆ ಬೆಂಬಲ ಸಿಗುತ್ತಾ, ಬೆಲೆ ಸಿಗುತ್ತಾ? ಬೆಂಬಲ ಬೆಳೆ ಹಾಳಾಗೋಲಿ, ಬೆಲೆ ಸಿಗುತ್ತಾ? ಏನಾಗುತ್ತೆ,
ರೈತನಿಗೆ ಏನು ಮಾಡ್ತಾನೆ, ರೈಸ್ ಮಿಲ್ಲರು ಮೊದಲೇ ದುಡ್ಡು ಕೊಟ್ಬಿಡ್ತಾನೆ. ನೀನು ಎಷ್ಟು ಎಕರೆಗೆ ಭತ್ತ ಹಾಕಿದ್ಯಾ, ಅಷ್ಟು ಎಕರೆ ಭತ್ತ ಖರೀದಿ, ಈ ರೇಟ್ ಖರೀದಿ ಮಾಡ್ಕೊಂಬಿಡ್ತೀನಿ ನಾನು, ಇಷ್ಟು ಕೊಟ್ಬಿಡ್ತೀನಿ, ಇಷ್ಟು ಕೊಟ್ಬಿಡ್ಬೇಕು ಅಂತ ಖರೀದಿ ಮಾಡ್ಕೊಂಡು ಅವ್ರು ಸ್ಟಾಕ್ ಇಟ್ಟು ಅವರು ದೊಡ್ಡ ಲಾಭ ಬಂದಮೇಲೆ ಅವರು ದುಡ್ಡು ಮಾಡ್ಕೊತಾರೆ ಹೊರತು ಪಾಪ ರೈತನಿಗೇನು ಸಿಗಲ್ಲ. ಅವತ್ತೊಂದು ಪರಿಸ್ಥಿತಿ ರೈತ ಏನು ಮಾರಬೇಕು ಅದನ್ನು ಮಾಡಿಬಿಟ್ಟಿರ್ತಾನೆ, ಅದನ್ನು ಸಿಗಲ್ಲ. ಅದನ್ನು ಏನಾರು ಇವ್ರು ಮಾಡ್ತಾ ಇದ್ದಾರೆ. ಯಾಕಂದರೆ ಬಿಕಾಸ್ ಆಫ್ ಎಲ್ಲ ಕಾಂಗ್ರೆಸ್ಸು, BJP, JDS ಅವ್ರದ್ದು ರೈಸ್ ಮಿಲ್ಗಳು, ಯಾರ್ದು ಬೇರೆಯವ್ರದ್ದಿಲ್ಲ. ಬೆಳ್ಳೆಣ್ಕೆ ಎಷ್ಟವರು ಅನದರ್ಸ್ ಇರಬೇಕೆ ಹೊರತು ಮಿಕ್ತವ್ರದ್ದೆಲ್ಲ ರೈತರು. ಇವಾಗ APMC ತಗೊಳ್ಳಿ, ರೈತ ಭವನದಲ್ಲಿ ನೀವು ನಮ್ಮ ಮೈಸೂರು ಮಹಾರಾಜರು ರೈತ ಭವನ ಅಂತ ಕಟ್ಟಿದಾಗ ಏನಾಗೋಯಿತು, ಆ ರೈತ ಭವನದಲ್ಲಿ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ನಾನು ಅಲ್ಲಿ ಅಚಾನಕ್ಕಾಗಲ್ಲಿ ಹೋಗಿ ನೋಡಿದಾಗ ರೈತ ಭವನಲ್ಲಿ ಇದು ಹಾಸಿಗೆ ಇರಲಿಲ್ಲ, ದಿಂಬಿರಲಿಲ್ಲ, ಶೌಚಾಲಯ ಇರಲಿಲ್ಲ, ಹೀಟ್ ವಾಟರ್ ಇರಲಿಲ್ಲ, ಹಾಟ್ ವಾಟರ್ ಇರಲಿಲ್ಲ, ದಿಂಬಿರಲಿಲ್ಲ, ಪ್ರತಿಯೊಂದು ಕಿತ್ತೋಗಿತ್ತು. ನಾನು ಆಮೇಲೆ ಯಾವುದೋ ಒಂದು ಚಾನಲ್ ಅವ್ರನ್ನ ಕರೆದು ಅದನ್ನು ದೊಡ್ಡ ಗಲಾಟೆ ಮಾಡಿ ಇದನ್ನು ಮಾಡಿದಾಗ ಸರಿ ಮಾಡಬೇಕು ಅಂದಾಗ ಇವಾಗೆಲ್ಲ ಹೊಸದಾಗಿ ಸಿಸ್ಟಮ್ ಮಾಡೋರೆ. ರಾಜ್ಯದ ರೈತ ಬಂದು APMCಯಲ್ಲೂ ಕೂಡ ಭಾಳಷ್ಟು ಗೋಲ್ಮಾಲ್ ನಡೆಯುತ್ತೆ ಅನ್ನುವಂಥ ಆರೋಪ, ರೈತರಿಗೆ ಭಾಳಷ್ಟು ಮೋಸ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದರೆ ರೈತರು ಅಂತಂದಾಗ ನಿಜವಾಗ್ಲೂ ಕೂಡ ರೈತರಿಗೆ ಮೋಸ ಮಾಡೋದ್ರೆ ಏನ್ರಿ ಹಿಂಗೆ ಇವಾಗ ನಡೀತಾ ಇರೋದೇ ಅದು ಸರ್. ಇವಾಗ ನಡೀತಾ ಇರೋದೇ ಅದು, ರೈತರಿಗೆ ಮೋಸ ಮಾಡ್ತಾವ್ರೆ ಅಂತ ಎಲ್ಲ ಅಧಿಕಾರಿಗಳು ಗೊತ್ತು. ಅದು ಅಧಿಕಾರಿಗಳು ಸ್ಟಾಪ್ ಮಾಡಬೇಕಲ್ವಾ? ಅಧಿಕಾರಿಗಳು ಸ್ಟಾಪ್ ಮಾಡೋಂಥ ಶಕ್ತಿ ಅಧಿಕಾರಿಗಳಿಗಿಲ್ಲ. ಯಾಕೆಂದರೆ ವ್ಯಾಪಾರಸ್ಥರು ಎದುರಾಕೋಬೇಕು, ಬೆಲೆಯಲ್ಲಿ ಹೊಡಿತಾರೆ, ಎಲ್ಲ ಥರದಲ್ಲೂ ರೈತನಿಗೆ ಅನ್ಯಾಯ ಆಗ್ತದೆ. ಸರಿ, ವರ್ಷ ಪೂರ್ತಿ 366 ದಿನ 65 ದಿನ ರಾತ್ರಿ ಹಗಲು ದುಡಿದು ಅದಕ್ಕೆ ನೀರು ಉಣಿಸಿ ಬೆಳೆ ಬಂದ ನಂತರ ಅದಕ್ಕೆ ಸರಿಯಾದಂಥ ವ್ಯವಸ್ಥೆ, ಅದಕ್ಕೆ ಸರಿಯಾದಂಥ ಬೆಲೆ ಸಿಗಲಿಲ್ಲ ಅಂತಂದರೆ ಅನ್ನದಾತ ಏನು ಮಾಡ್ಬೇಕು ಹೇಳಿ? ಅಲ್ಲ, ಇವಾಗ ವರ್ಷಕ್ಕೆ ಕೇಂದ್ರ ಸರ್ಕಾರ ರೈತರಿಗೆ 6,000 ಹಾಕ್ತೀನಿ ಅಂತಾರೆ. 6,000 ಒಂದು ಮೂಟೆ ಭತ್ತ ಇದು ಯೂರಿಯಾ ತೊಗೊಳಕ್ಕಾಗಲ್ಲ, ಒಂದು ಮೂಟೆ 2 ಮೂಟೆ ಯೂರಿಯಾ ತೊಗೊಳಕ್ಕಾಗಲ್ಲ. ನೀವು ಏನು ಮಾಡ್ತಾ ಇದ್ದೀರಾ? ಆಮೇಲೆ ನೀವು ಅಷ್ಟೊಂದು ಮಾಡೋಂಗಿದ್ರೆ ಅವಾಗ ಯಾಕೆ ಡೆಲ್ಲಿ ಒಳಗೆ ಅಷ್ಟೊಂದು ದಿನ ರೈತರು ಹೋರಾಟ ಮಾಡಬೇಕಾಗಿತ್ತು? ನೀವು ನಿಜವಾಗ್ಲೂ ರೈತ ಪರವಾಗಿದ್ದರೆ, ಆಮೇಲೆ ನೀವು ಹೇಳೋದಿದ್ದು ಸತ್ಯ, APMCಲಿ ಗೋಲ್ಮಾಲ್ ನಡೀತಾ ಇರೋದು ಸಹಜ ಗೊತ್ತು, ಅಧಿಕಾರಿಗಳಿಗೂ ಗೊತ್ತು, ಮಿನಿಸ್ಟ್ರಿಗೂ ಗೊತ್ತು, ರಾಜ್ಯ ಸಚಿವ ಸಂಪುಟದಲ್ಲಿರೋ ಸದಸ್ಯರಿಗೂ ಗೊತ್ತು. ಆದರೆ ಯಾರೂ ನಿಲ್ಲಿಸೋ ಶಕ್ತಿ ಇಲ್ಲ. ಕೃಷಿ ಸಚಿವರಿಗೂ ಕೂಡ ಗೊತ್ತು. ಕೃಷಿ ಸಚಿವರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು ನ್ಯಾಷನಲ್ ರೆಸ್ಟ್. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಂತೂ ಕೇಳಲೇಬೇಡಿ. ಅವ್ರಿಗೆ ವಿವೇಚನೆಯೂ ಇಲ್ಲ, ವಿವೇಕನೂ ಇಲ್ಲ, ಏನೂ ಇಲ್ಲ. ಅವ್ರಿಗೆ ರೈತರ ಕಷ್ಟ ಏನು ಅಂತ ಅವ್ರು ಒಂದು ಸರಿ APMC ಹೊರಗಡೆ ಬಂದು ಆ ರೈತರಿಗೆ ಕುಡಿಯೋ ನೀರು ವ್ಯವಸ್ಥೆ ಇದೆಯಾ, ಶೌಚಾಲಯ ವ್ಯವಸ್ಥೆ ಇದೆಯಾ? ಅಲ್ಲ ಸರ್, ನಮ್ಮ ರಾಜ್ಯದ ರೈತ ಕಷ್ಟಪಟ್ಟು ರಾತ್ರಿ ಆಗಲೂ ಕಷ್ಟಪಟ್ಟು ಬೆಳೆದು ಬೆಳೆನ ತಗೊಂಬಂದು APMCಗೆ ಹಾಕ್ಬಿಟ್ಟು ಕುಡಿಯೋ ನೀರು ಬಾಟ್ಲಿಗೆ 20 ರೂಪಾಯಿ ಕೊಡಬೇಕು ನೋಡಿ. ಫ್ರೀ ಟ್ರೈನ್ ಆಗುತ್ತೆ. ಫ್ರೀ ಅಲ್ಲ ಹೇಳೋದು, ನಾವು ಸಂಸ್ಕರಣಾ ಘಟಕ ಇಟ್ಟು ಕುಡಿಯೋ ನೀರು ಫ್ರೀ ಮಾಡ್ಬೋದು ಅಂತ ಹೇಳೋದು, ಮಾಡಲ್ಲ. ಇಲ್ಲ, ರೈತರಿಗೋಸ್ಕರ. ಇವಾಗ APMC 146 APMC ಕರ್ನಾಟಕ ರಾಜ್ಯದಲ್ಲಿದೆ. ಎಲ್ಲ APMCಗಳು ರೈತರಿಗೋಸ್ಕರ. ಯಾರೋ ಪಾಪ ನಮ್ಮ ಹಿಂದೆ ಇದ್ದಂಥ ಪುಣ್ಯಾತ್ಮ ಮಾಡಿದಂಥ ಜಾಗ ಅದು. ರೈತರು ತಮ್ಮ ಬೆಳೆದಂಥ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತೊಗೊಂಬಂದು ಮಾರುವಂಥ ಸ್ಥಳ ಇರಬೇಕು ನಮ್ಮ ರೈತರಿಗೆ ಅಂತೇಳಿ ಮಾಡಿದಂಥ ಇದನ್ನು ಏನದು ಜಾಗದಲ್ಲಿ ಇವರು ರೈತರಿಗೆ ಸೌಲಭ್ಯ ಕೊಡಲಿಲ್ಲ ಅಂದರೆ ಇನ್ನೇನು ರೈತರನ್ನ ಈ ರಾಜ್ಯ ಸರ್ಕಾರ ಉದ್ಧಾರ ಮಾಡೋದು? ಮನ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು. ಯಾವ ರೈತರಿಗೆ ಇಲ್ಲಿ ಏನು ಸೌಲಭ್ಯ ಸಿಗ್ತದೆ APMCಲಿ? ಒಂದು 40 ಕಟ್ಟಡಿ ಇರ್ತಕ್ಕಂಥ ಒಂದೇ ಒಂದು ಬಿಲ್ಡಿಂಗ್ ಕೊಟ್ಬಿಟ್ರೆ ಆಗಲ್ಲ. ನಿಜವಾದ ರೈತನಿಗೆ ಸಮಸ್ಯೆನ ಬಗೆಹರಿಸ್ಬೇಕು. ರೈತನಿಗೆ ಏನಾಗ್ತದೆ, ಏನಾಗಿದೆ, ಬಂದ ಮೇಲೆ ಅವ್ರಿಗೆ ಏನು ಪರಿಸ್ಥಿತಿ ಇದೆ, ಕುಡಿಯೋ ನೀರು ವ್ಯವಸ್ಥೆ ಇದೆ, ಶೌಚಾಲಯ. ನೀವು ರೈತನೇ ಬಂದು 2 ರೂಪಾಯಿ ಕೊಟ್ಬಿಟ್ಟು ಇದಕ್ಕೆ ತನ್ನ ಬೈರದೆಸೆಯನ್ನು ತೀರಿಸ್ಕೋಬೇಕು ಅಂದಾಗ ಯಾವ ಪರಿಸ್ಥಿತಿಗೆ ನಾವು ನಿಂತಿದ್ದೀವಿ ಅಂತ ಯೋಚನೆ ಮಾಡಿ. ರಾಜ್ಯ ಸರ್ಕಾರ ಯಾವ ಪರಿಸ್ಥಿತಿ ರೈತರಿಗೂ ದೊಡ್ಡ ಸ್ಕ್ಯಾಮ್ ಆಗೋಗ್ಬಿಟ್ಟಿದೆ. ಖಂಡಿತ ದೊಡ್ಡ ಸ್ಕ್ಯಾಮು. ಎಲ್ಲದರಲ್ಲೂ ಸ್ಕ್ಯಾಮು ಸರ್, ಎಲ್ಲದರಲ್ಲೂ ಸ್ಕ್ಯಾಮು. ನೀವು ಏನು ಗೊತ್ತಾ, ತೂಕದಿಂದನೂ ಸ್ಕ್ಯಾಮ್. ಹೌದು, ತೂಕದಿಂದ ಸ್ಕ್ಯಾಮ್. ಮಹಾರಾಷ್ಟ್ರದಲ್ಲಿ ನಿಮಗೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಇವ್ರ ಯೋಗ್ಯತೆಗೆ ಬೆಂಕಿ ಹಾಕ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಮ್ಮ ರಾಜ್ಯದ ಸರ್ಕಾರಕ್ಕೆ ಆಗಲಿ, ನಮ್ಮ ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಿಗಾಗಲಿ, ಕೃಷಿ ಸಚಿವರಿಗೆ ಯೋಗ್ಯತೆ ಇಲ್ಲ. ಮಹಾರಾಷ್ಟ್ರದಲ್ಲಿ 1 ವರ್ಷಕ್ಕೆ ಶೇಖರಣೆ ಆಗುವಷ್ಟು ಈರುಳ್ಳಿನ ಬೆಳೆದು ಸ್ಟೋರೇಜ್ ಇಡುವಂಥ ಶಕ್ತಿ ಇದೆ. ನಮ್ಮ ಇವ್ರಿಗೆ ಜನ್ಮಕ್ಕೆ ಬೆಂಕಿ ಹಾಕ ಇದುವರೆಗೂ ರಾಜ್ಯದಲ್ಲಿ ಒಂದು ಅಂಥ ದೊಡ್ಡ ಸ್ಟೋರೇಜ್ ಕಟ್ಟಕ್ಕೆ ಹೋಗ್ತಾ ಇಲ್ಲ. ಇವ್ರಿಗೆ ಮಾತೆತ್ತರೆ ಅಲ್ಲೆಲ್ಲ ಸ್ಟೇಡಿಯಂ ಕಟ್ಟಕ್ಕೆ ಹೋಗ್ತಾರೆ. ಹೌದು, ಈ ಯಾವನ್ ಕೇಳಿದ್ದೇವೆ ಸ್ಟೇಡಿಯಂನ? ಅದೇನು ರೈತರಿಗೆ ಅವಶ್ಯಕತೆ ಇದೆ. ರೈತರ ಭೂಮಿ ಕಿತ್ಕೊಂಡು ಸ್ಟೇಡಿಯಂ ಕಟ್ತೀನಿ ಅಂತ ಹೇಳೋರೆ. ನಿಜವಾದ ರೈತ ಕಷ್ಟದಲ್ಲಿ ಇರ್ಬೇಕಾದ್ರೆ ನೀವು ಸ್ಟೋರೇಜ್ನ ಈರುಳ್ಳಿನ ಬೆಳೆದು, ಯಾವುದೇ ಈರುಳ್ಳಿ ಅಲ್ಲ, ಯಾವುದೇ ಬೆಳೆ ಬೆಳೆದ್ರು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು 1 ವರ್ಷಕ್ಕಾಗಷ್ಟು ಮಾರೋಂಥದ್ದು ಇದನ್ನು ನೀವು ಮಾಡ್ಕೊಂಡಿಲ್ಲ ಅಂದರೆ ನೀವು ಯಾವ ಯೋಗದಾಗ ಯಾವ ಇದ್ರಿ ನೀವು ನಡೆಸೋದು? ಇದು
ಮಹಾರಾಷ್ಟ್ರದಲ್ಲಿ ಯಾಕೆ ಮಾಡಿದ್ರು ಮತ್ತು ಮಹಾರಾಷ್ಟ್ರದಲ್ಲಿ ನೋಡಿ ಸರ್, ಮಹಾರಾಷ್ಟ್ರದಲ್ಲಿ ಒಂದು ವರ್ಷಕ್ಕೆ ಬೆಳೆದ್ಬಿಟ್ಟು ಈರುಳ್ಳಿನ ಒಂದು ವರ್ಷ ಇಟ್ಟು ನಮ್ಗೆ ಅನ್ಸೀಸನಲ್ಲಿ ಈರುಳ್ಳಿ ಕಳಿಸ್ತಾರೆ. ಅನ್ಸೀಸನಲ್ಲಿ ನಮ್ಗೆ ಈರುಳ್ಳಿ ಬರುತ್ತೆ, ಇಲ್ಲಾಂದರೆ ನಮ್ಗೆ ಈರುಳ್ಳಿ ಸಿಗಲ್ಲ ಇಲ್ಲಿ, ಮಹಾರಾಷ್ಟ್ರದ ಈರುಳ್ಳಿ. ಹಾಗಾಗಿ ಅವರು ಮಾಡ್ತಾರೆ, ಅಲ್ಲಿರೋ ರೈತರಿಗೆ ಅನುಕೂಲ ಆಗ್ತದೆ ಅಂದರೆ ಇಲ್ಲಿ ರೈತರಿಗೆ ಅನುಕೂಲ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ನೋಡಿ, ಇಲ್ಲಿದ್ದಿಲ್ಲೇ ಎಷ್ಟು ವ್ಯತ್ಯಾಸ ಇದೆ ಮಹಾರಾಷ್ಟ್ರ ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ. ನಮ್ಮ ರಾಜ್ಯದ ರೈತರು ದಿನ ಬೆಳಗಾದ್ರೆ ಎಷ್ಟು ಕಷ್ಟಪಡ್ತಾರೆ, ಎಲ್ಲಿ ಬೇಕಾದರೂ ಹೋರಾಟ ಅದು ಇದು ಎಲ್ಲವೂ ಕೂಡ ಮಾಡಿದ್ರೂ ಕೂಡ ಸರ್ಕಾರಗಳು ಸ್ಪಂದಿಸಬೇಕು ಸರ್. ಸ್ಪಂದಿಸಲಿಲ್ಲ ಅಂತಂದರೆ ರೈತರ ಪರವಾಗಿ ಇರುವಂಥ ಸರ್ಕಾರಗಳು ಯಾಕೆ ಬರ್ತಾ ಇಲ್ಲ ಅಂತ ಒಂದಿಷ್ಟು ನನಗೆ ಅನುಮಾನ ಮೂಡ್ತಾ ಇದೆ. ಯಾಕೆಂದರೆ ಮಾತಿದ್ರೆ ನಾವು ರೈತರ ಪರವಾಗಿದ್ದೀವಿ, ಅದನ್ನು ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಬರೀ ಬಂಡಾಯ ಕಚ್ಕೊಳ್ಳೋದೇ ಆಯಿತು, ರೈತರ ಪರವಾದಂಥ ಸರ್ಕಾರ ಬರುತ್ತಾ ಇಲ್ಲಲ್ಲ ಅಂತ. ನಂಜುಂಡಸ್ವಾಮಿ ಅವರು ಏನು ತಮ್ಮ ದೂರದೃಷ್ಟಿ ಇಟ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆ ಮಾಡಿದ್ರು, ಅಲ್ಲಿವರೆಗೂ ರೈತರ ಸಮಸ್ಯೆ ಯಾರು ಕೇಳೋರು ಇಲ್ಲ. ಅವರು ಯಾವಾಗ ತಗೊಂಬಂದು ರೈತ ಸಂಘನ ಕರ್ನಾಟಕ ರಾಜ್ಯದ ಸ್ಥಾಪನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಅದನ್ನು ತಗೊಂಬಂದು ನಿಲ್ಲಿಸಿದ್ರು, ಆವಾಗ ಮುಖ್ಯಮಂತ್ರಿಗಳು ಅಲ್ಲಾಡೋಗೋ ಪರಿಸ್ಥಿತಿ ತಗೊಂಬಂದಿದ್ರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಿಜವಾದ ರೈತ ನಾಯಕ. ಅವರಿಗೆ ಮತ್ತೊಮ್ಮೆ ಹುಟ್ಟು ಬರಬೇಕು ಅಂತ ನಮ್ಮ ರಾಜ್ಯದಲ್ಲಿ ರೈತರನ್ನ ಉದ್ಧಾರ ಮಾಡಬೇಕು ಅಂತ ಅಂಥ ವ್ಯಕ್ತಿಗಳು ಹುಟ್ಟು ಬರಬೇಕು. ಸೊ ಇದು ಹೋರಾಟಗಾರ ಅದ್ಭುತ ಹೋರಾಟ ಆಗ್ಬಿಡ್ರಿ ಅವರು. ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ ಸರ್ ನಮಗೆಲ್ಲ. ಸರ್ ಅವರು ಹೆಂಗೆ ಅಂದರೆ ಯಾವುದೋ ಒಂದು ಇದು ಓದ್ತಾ ಇದೆ, ಮುಖ್ಯಮಂತ್ರಿ ಸಭೆಲೇನೆ ನೇರವಾಗಿ ಮುಖ್ಯಮಂತ್ರಿಗೆ ಬೈದವರು. ನೀನು ಕೂಲಿ ಮಾಡಕ್ಕೆ ಬಂದಿದ್ದು, ಯಾಕೆ ನೀನು ಇದು ಮಾಡಕ್ಕೆ, ಅಂಥ ವ್ಯಕ್ತಿತ್ವ ಉಳ್ಳಂಥದ್ದು. ಪ್ರೊಫೆಸರ್ ನಂಜುಂಡಸ್ವಾಮಿ ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ. ಆಮೇಲೆ ಯಾವುದು ಕರಪ್ಷನ್ ಇರಲಿಲ್ಲ ಅವ್ರಿಗೆ. ಪಾಪ ಸ್ವಂತ ಮನೆ ಉಳಿಸ್ಕೊಳಕ್ಕಾಗಲಿಲ್ಲ ಅವ್ರ ಕೈಲಿ. ನಗರದಲ್ಲಿ ಪಾಪ ಒಂದು ಸ್ವಂತ ಲೋನ್ ತಗೊಂಡು ಅದು ಉಳಿಸ್ಕೊಳಕ್ಕಾಗಲಿಲ್ಲ. ಅಂಥ ನೈಜ ಹೋರಾಟಗಾರ, ಪ್ರಾಮಾಣಿಕ ಹೋರಾಟಗಾರ, ಅದ್ಭುತ ಹೋರಾಟಗಾರ. ಅಂಥ ಹೋರಾಟಗಾರ ಇನ್ನೊಂದು ಸರಿ ಈ ಇದ್ರೊಳಗೆ ಹುಟ್ಟಲ್ಲ. ಅಂಥ ವ್ಯಕ್ತಿತ್ವನ ಇನ್ನೊಂದು ಸರಿ ಇದು ಮಾಡಿ ಯಾವುದೋ ಬರಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಬಟ್ ರೈತರಿಗೆ ಏನಾಗಿದೆ ಅಂದರೆ ಇವತ್ತೊಂದು ಪರಿಸ್ಥಿತಿ ಪಾಪ ನೋಡಿ ಸರ್, ಇವಾಗ 1 ಎಕರೆ 2 ಎಕರೆ ಇಟ್ಕೊಂಡಿರ್ತಾರೆ, ರೇಷ್ಮೆ ಬೆಳೀತಾರೆ, ಪಾಪ ಭತ್ತ ಬೆಳೀತಾರೆ, ಈ ಬೆಂಬಲ ಬೆಲೆ ಸಿಗಲ್ಲ, ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಸುಮ್ಮನೆ ಏನು ಗೊತ್ತಾ, ನಾಟಕೀಯ. ಎಲ್ಲ ಸರ್ಕಾರಗಳು ಬರೀ ಹಸಿರು ಟವಲ್ ಹಾಕೊಂಡ್ಬಿಟ್ಟು ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಬಿಗಿತಾರೆ ಹೊರತು ನಿಜವಾದ ರೈತನ ಕಷ್ಟ ಏನು ಅಂತ ಅಲ್ಲೆಲ್ಲ ಹೋಗಿ ಗದ್ದೆ ನಾಟಿ ಮಾಡ್ತಾರೆ ಕೆಲವರು. ಗದ್ದೆ ಏನಕ್ಕೆ? ಶೋ ಕೊಡೋಕ್ಕೆ, ಮಾಧ್ಯಮದಲ್ಲಿ ಬರಲಿ, ನಾನು ಒಬ್ಬ ರೈತನ ಥರ ಹೋಗಿ ಗದ್ದೆ ನಾಟಿ ಮಾಡ್ತೀನಿ ಅಂತ ಕೆಲವರು ನಾಟಿ ಮಾಡ್ತಾರೆ. ಅದು ಬೆಳೆ ಏನಾಯಿತು ಅಂತಲೂ ಗೊತ್ತಿಲ್ಲ, ನಾಟಿ ಮಾಡಿದ ಭತ್ತ ಬಂತು ಅಂತಲೇ ಗೊತ್ತಿಲ್ಲ ಅದ್ರ ಬಗ್ಗೆ. ಈ ರೀತಿ ಪರಿಸ್ಥಿತಿ ಪಾಪ ನಮ್ಮ ರಾಜ್ಯದ ರೈತ. ಈಗ ಒಂದು ಪ್ರಶ್ನೆ ಕಾಡೋದು ಏನು ಗೊತ್ತಾ ಸರ್, ಸಾಕಷ್ಟು ಜನ ಹೋರಾಟವನ್ನು ಮಾಡ್ತಾರೆ, ಸಾಕಷ್ಟು ಜನ ಪ್ರಾಮಾಣಿಕವಾಗಿ ಶಾಲ್ ಹಾಕೊಂಡು ಹಾಗೆ ಹೀಗೆ ಸಂಘಟನೆಯಲ್ಲೇ ಹೋರಾಟ ಮಾಡ್ತಾರೆ. ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾರಾ ಅಂತ ಅನ್ಸುತ್ತಾ? ಅಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಕೆಲವರೊಂದು ಪ್ರಾಮಾಣಿಕ ಹೋರಾಟಗಾರರು ಇದ್ದಾರೆ. ಎಲ್ಲರನ್ನೂ ಆ ಸಾಲಲ್ಲಿ ನಿಲ್ಸೋಕ್ಕಾಗಲ್ಲ. ಕೆಲವೊಂದು ಪ್ರಾಮಾಣಿಕ ಹೋರಾಟಗಾರರು ಇವತ್ತು ಕೂಡ ಚಪ್ಪಲಿ ಹಾಕೊಂಡು ನಮ್ಮ ವೀರ ಸಂಗಯ್ಯ ಅವರು, ಪಾಪ ಅವರು ಎಂಥ ಪ್ರಾಮಾಣಿಕ ಹೋರಾಟಗಾರ ಅಂದರೆ ನಿಜವಲ್ಲ. ಅವ್ರಿಗೆ ಹುಷಾರಿಲ್ಲ, ಬೈಪಾಸ್ ಸರ್ಜರಿ ಆಗಿದೆ. ಅವ್ರು ಶ್ರೀಮತಿನ ಜೊತೆ ಕರ್ಕೊಂಬಂದು ಎಲ್ಲ ಕಡೆ ಇದನ್ನು ಮಾಡ್ತಾರೆ. ಗುರುವಾರ ಅವ್ರಿಗೊಂದು ಸನ್ಮಾನ ಇಟ್ಟು ಕರ್ನಾಟಕ ಸಾಹಿತ್ಯ ಭವನದಲ್ಲಿ ಸನ್ಮಾನ. ಇಂಥ ಹೋರಾಟಗಾರ ಇದ್ದಾರೆ ಪಾಪ. ಅವರು ಸ್ವಂತ ಜಮೀನೇ ಮಾರ್ಕೊಟ್ರು. ಆವಾಗ ಸರ್ಕಾರ ಮೀಟ್ರನ್ನ ಇದು ಮಾಡಬೇಕು ಅಂತ ಹೇಳಿ ಇದು ಮಾಡಿದಾಗ ಹೋರಾಟ ಮಾಡಿ ಅವ್ರಿಗೆ ಸುಮಾರು ದಿನ ಜೈಲಲ್ಲಿ ಹಾಕಿ ಅವ್ರಿಗೆ ಆ ಬ್ರೂಫಿನ್ ಮಾತ್ರೆ ನುಂಗಿ ಕಿಡ್ನಿ ಫೇಲ್ಯೂರ್ ಆಯ್ತು ಅವ್ರಿಗೆ. ಅವ್ರಿಗೆ ಇನ್ನೊಬ್ಬರು ಪಾಪ ಅವ್ರ ಶ್ರೀಮತಿನೋ ಏನೋ ಯಾರೋ ಕಿಡ್ನಿ ಕೊಟ್ಟರು ಅವ್ರಿಗೆ. ಅಂಥವರ ಪ್ರಾಮಾಣಿಕ ಹೋರಾಟಗಾರ ಅವರೇ ಸರ್ ಇವತ್ತು ಇದ್ದಾರೆ. ಕೆಲವು ಬೆರಳೆಣಿಕೆ ಅಷ್ಟು, ಇನ್ನೆಲ್ಲ ಯಾರು. ಹಿಂಗೆ ಯಾಕೆ ಈ ಮಾತನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ಈ ಸಂಘಟನೆಗಳನ್ನು ಮಾಡೋದು, ಈ ಹೋರಾಟಗಳನ್ನು ಮಾಡೋದು ಬರೀ ಕೇವಲ ಒಂದಿಷ್ಟು ದುಡ್ಡು ಮಾಡೋಕ್ಕೆ ಅನ್ನುವಂಥ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲಿ ಹೋದರೂ ಕೂಡ ಇಲ್ಲಪ್ಪ ಇವರು ಪೇಮೆಂಟ್ ಗಿರಾಕಿ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸಹಜವಾಗಿ ಈ ಮಾತುಗಳನ್ನು ನೀವು ಕೂಡ ಕೇಳಿರ್ತೀರ. ಅಲ್ಲ, ಎಲ್ಲರಿಗೂ ಅಂದೇ ಅಂತಾರೆ. ಎಲ್ಲರಿಗೂ ನೀವು ಏನೇ ಹೋರಾಟ ಮಾಡೋಕೆ ಹೋದ್ರೂ ಇತ್ತೀಚಿನ ಸಾಮಾಜಿಕ ಜಾಲತಾಣದಲ್ಲಿ ನೀವು ಸಣ್ಣ ಹೋರಾಟನ ದೊಡ್ಡ ಹೋರಾಟ ಥರ ಬಿಂಬಿಸಿ ನೀವು ಇದು ಮಾಡಿದ್ರು ಕೂಡ ಅದನ್ನು ಅಂತಾರೆ. ನೀವು ಯಾರೇ ಹೋರಾಟ ಮಾಡಿದ್ರು ಎಲ್ಲರಿಗೂ ಅದು ಕೆಟ್ಟ ಹೆಸರು ಬಂದಿದೆ. ಈ ಒಂದು ನೆಗೆಟಿವ್ ಇದ್ದರೆ ಒಂದು ಪಾಸಿಟಿವ್ ಕಮಿಟಿ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಜಾಸ್ತಿ ಮಾಡ್ತಾರೆ. ಈ ಬೆರಳೆಣಿಕೆ ಎಷ್ಟು ಕೆಲವೊಂದು ಒಳ್ಳೊಳ್ಳೆ ಪ್ರಾಮಾಣಿಕ ಹೋರಾಟಗಾರ ಅವರೇ ಸರ್. ಪಾಪ ಇವತ್ತು ತುಂಬ ಕಷ್ಟದಲ್ಲಿರೋವಂಥ ಬರೀ ನಾಡು ನುಡಿ ಜಲಕ್ಕೋಸ್ಕರ ಆಮೇಲೆ ಭಾಷೆಗೋಸ್ಕರ ಹೋರಾಟ ಮಾಡಿದಂಥ ಪ್ರಾಮಾಣಿಕರು ಇದ್ದಾರೆ. ಇನ್ನು ಕೆಲವರು ಬೇರೆ ಥರ ಇದ್ದಾರೆ, ಏನು ಮಾಡೋಕ್ಕಲ್ಲ, ನಡ್ಕೊಂಡು ಹೋಗ್ತಾ ಇದೆ. ಅದು ಸಮಾಜ ಹೆಂಗೆ ನಡೀತಾ ಇದೆ. ಹೌದು. ಹೇಗೆ ಮುಂದಿನ ಹೋರಾಟ ಜರ್ನಿ ಅಂತ ಅಂದಾಗ ನಿಜವಾಗ್ಲೂ ಕೂಡ ನಿಮ್ಮ ಈ ಸರಿಸುಮಾರು ಒಂದು 16 ವರ್ಷ ಆಯ್ತಾ ಸರ್? ನಾನು ಕಾರ್ಮಿಕ ಸಂಘಟನೆಗೆ ಬಂದು ಅಲ್ಲಿಂದ ನನ್ನ ಹೋರಾಟನ ಮುಂದುವರಿಸ್ಕೊಂಡು ಇದುವರೆಗೂ ಹೋರಾಟ ಮಾಡ್ತಾನೆ ಇದ್ದೀವಿ.
ಸುಮಾರು 14-15 ವರ್ಷದಿಂದ ಆಯ್ತಾ ಆಗಿದೆ ಸರ್. ನನ್ನ ಜೊತೆ ನಿಂತ್ಕೊಂಡಾರಂತೂ ನಮ್ಮ ರಾಮಕೃಷ್ಣ ಅವರು. ಅಲ್ಲಿ APMC ಏನೇ ಸಮಸ್ಯೆ ಇದ್ದರೂ ಕೂಡ, ಏನೇ ಕಾರ್ಮಿಕರ ಸಮಸ್ಯೆ ಇದ್ದರೂ ಕೂಡ ಗಮನ ತರುವಂಥ ಕೆಲಸ ಮಾಡ್ತಾರೆ. ಅವರು ನನ್ನ ಜೊತೆ ನಿಂತ್ಕೊಂಡಿದ್ದಾರೆ. ಈಗ ಈ ಸರಿಸುಮಾರು ಈ ಒಂದು 15ರಿಂದ 16 ವರ್ಷ. ಸೊ ಈ 16 ವರ್ಷದಲ್ಲಿ ಎಷ್ಟು ನೋವು ನಲಿವುಗಳು, ಎಷ್ಟು ಖುಷಿ, ಎಷ್ಟು ಸಂತೋಷ? ನಾನು ನಿಮಗೆ ಒಂದು ಸಣ್ಣದಾಗಿ ಒಂದು ವಿಷಯ ತಾವು ಕೇಳಿದ್ದಕ್ಕೆ ಒಂದು ಹೇಳ್ಬಿಡ್ತೀನಿ. APMCಲಿ ಮನೀಶ್ ಟ್ರೇಡರ್ಸ್ ಅಂತ ಒಂದು ಅಂಗಡಿ ಇತ್ತು. ಅಲ್ಲಿ ಇಬ್ಬರು ಕೆಲಸಗಾರರು ಇದ್ದರು. ಅವ್ರ ಹೆಸರು ಏನೋ ಚೆನ್ನಾಗಿದೆ, ನನಗೆ ಜ್ಞಾಪನ ಇಲ್ಲ. ಆ ಕೆಲಸಗಾರರು ಏನು ಮಾಡಿದ್ರು, ಅಂಗಡಿಲಿ ಕೆಲಸ ಮಾಡ್ತಾಯಿದ್ರು. ಓನರ್ ಏನು ಮಾಡ್ಬಿಟ್ಟ, ಓನರ್ ತಂದೆ ಏನು ಮಾಡ್ದ, ಅದಕ್ಕೆ ಬಂಡವಾಳ ಹಾಕ್ಕೊಟ್ಟಿದ್ದ. ಇವರಿಬ್ಬರು ಮಿಸ್ಯೂಸ್ ಮಾಡಿಬಿಟ್ರು. ಯಾರೋ ಈ ಹುಡುಗರು ಮಿಸ್ಯೂಸ್ ಮಾಡಿದ್ರು ಅಂತ ಮಗನೇ ಮಿಸ್ಯೂಸ್ ಮಾಡಿದ್ದ. ಏನೋ ಅಮೌಂಟ್ನೆಲ್ಲ ಮಿಸ್ಯೂಸ್ ಮಾಡಿಬಿಟ್ಟಿದ್ದ. ಇವರು ಮಗ ಮಗ ಏನು ಮಾಡ್ಬಿಟ್ಟ, ಈ ಹುಡುಗರ ಮೇಲೆ ಎತ್ತಾಕ್ಬಿಟ್ಟ. ಈ ಹುಡುಗರನ್ನ ಎತ್ಕೊಂಡೋಗಿ CCBಲಿ ಅರೆಸ್ಟ್ ಮಾಡಿ ಏನೇನೋ ಸಮಸ್ಯೆ ಮಾಡಿ ಅವ್ರ ಕೆಲ ಬರ್ಸ್ಕೊಂಡು ಏನೇನೋ ಆಗೋಗ್ಬಿಡ್ತಾವಾಗ. ಆವಾಗ ನಾವು ಅವ್ರ ಪರವಾಗಿ ನಿಂತ್ಕೊಂಡಿವಿ ಅಂತ ನಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಇದು ಮಾಡಿದ್ರು. ನಮ್ಮನ್ನ ಅಟ್ಯಾಕ್ ಮಾಡಿಸೋದು, ನಮ್ಮ ಮೇಲೆ ಇದು ಫಾಲೋ ಮಾಡ್ಕೊಬಂದು ನಮ್ಮ ಮೇಲೆ ಇದು ಮಾಡೋಂಥ ಕೆಲಸ ಸುಮಾರು ನಡೀತಾ ಆಯಿತು. ಅದಾದಾಗ ಅದೇನಾಯಿತು, ಕಂಪ್ಲೇಂಟ್ ಗಂಗಾಧರ್ ಸಾಹೇಬರು ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು ಅವಾಗ. APMC ಯಶವಂತಪುರ RMC ಪೊಲೀಸ್ ಠಾಣೆಯಲ್ಲಿ. ಪಾಪ ಅವರು ನಮ್ಗೆ ನಿಜವಾಗಿ ಸಪೋರ್ಟ್ ಮಾಡಿದ್ರು. ಇಂಥವು ಸುಮಾರಾಗಿದೆ ಸರ್ ನಮ್ಮ ವಿರುದ್ಧ. ಸುಮಾರು ಆಗಿದೆ. ಸುಮಾರು ನಮ್ಮ ಬೆದರಿಕೆ ಮಾಡೋದು. ಯಾಕೆಂದರೆ ಅಧಿಕಾರಿಗಳ ಇದು ಏನಂದ್ರೆ ಬಂಡವಾಳಶಾಹಿಗಳ ವಿರುದ್ಧ ಹೋರಾಟ ಮಾಡ್ತಾರೆ. ಇದು ಬಡವರ ಪರವಾಗಿ ಹೋರಾಟ ಮಾಡಿದರೆ ನಿಮ್ಗೇನು ಅಷ್ಟೊಂದು ಇದನ್ನಿಸ್ತಾ ಇರಲಿಲ್ಲ. ಬಂಡವಾಳಶಾಹಿಗಳ ವಿರುದ್ಧ ಹೋರಾಟ ಮಾಡ್ತಾ ಇರೋದಕ್ಕೆ ಏನಾಗುತ್ತೆ, ಬಂಡವಾಳಶಾಹಿಗಳೆಲ್ಲ ಒಂದಾಗ್ಬಿಡ್ತಾರೆ. ಹೌದು. ಸೊ ಹಂಗಾಗಿ ಏನಾಗಿದೆ, ಅಲ್ಲಿ ಆ ರೀತಿ ಹೋರಾಟಗಳು ಮಾಡಿದಾಗ ನಮಗೆ ಸುಮಾರು ಸಮಸ್ಯೆಗಳು ಎದುರಿಸಿದ್ವಿ ಬಿಡಿ. 1-2 ಅಲ್ಲ, ಬೇಜಾನ್ ಸಮಸ್ಯೆಗಳು. ಬೇಜಾನ್ ಸಮಸ್ಯೆಗಳು, ಬೆದರಿಕೆಗಳು ಬೇಜಾನ್ ಬಂದಿತ್ತು. ಅವಾಗ ಯಾವಾಗ ಅಷ್ಟೊಂದು ಮೀಡಿಯಾ ಇರಲಿಲ್ಲ, ಅಷ್ಟೊಂದು ಫೋಕಸ್ ಆಗ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮೀಡಿಯಾ ಇದೆ. ಇವಾಗಲೂ ಕೂಡ ಯಾವಾಗಲೂ ಇವಾಗೊಂದು ಬೆದರಿಸ್ತಾರೆ. ಕೆಲವೊಂದು ಪ್ರಭಾವಿ ಮಾಜಿ ಶಾಸಕರ ಹಿಂಬಾಲಕರು ಕೆಲವರೆಲ್ಲ ಮಾಡ್ತಾರೆ. ನಾವು ಅದಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ. ಏನು ಸರ್ ಆಗೋಗ್ಬಿಡುತ್ತೆ ಮಹಾ ಅಂದರೆ ಏನು ಮಾಡೋಕ್ಕಾಗತ್ತೆ? ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗ್ತದೆ ಇವ್ರ ಕೈಲಿ? ಸೊ ಇವು ಕಾನೂನು ಪ್ರಬಲವಾಗಿದೆ. ಆಮೇಲೆ ಹೋರಾಟಗಾರರು ಜಾಗೃತರಾಗಿದ್ದಾರೆ. ಆಮೇಲೆ ಸಾಮಾಜಿಕ ಹೋರಾಟಗಾರಗಳಲ್ಲೂ ಸಂಘಟನೆ ಕಟ್ಕೊಂಡಿದ್ದೀವಿ. ಇವೆಲ್ಲವೂ ಕೂಡ ಆದ ನಂತರ ಇಲ್ಲಪ್ಪ ಬಿಟ್ಬಿಡ್ಬೇಕು, ಇದೆಲ್ಲವೂ ಕೂಡ ಬಿಟ್ಬಿಡ್ಬೇಕು, ನಾನು ಆರಾಮಾಗಿರ್ಬೇಕು ಅಂತ ಅನಿಸಿದ್ಯಾ? ಎಷ್ಟೋ ಸರಿ ಅನಿಸಿದೆ. ಒಂದೊಂದ್ಸರಿ ದಿನ ಬೆಳಗಾದಾಗ ಒಂದ್ಸರಿ ಬೆಳಗ್ಗೆದ್ರೆ ಒಂದ್ಸರಿ ಅನಿಸುತ್ತೆ, ಸಾಕು ಬೇಡ, ಹೌದು ನೀನು ಯಾಕೆ ಬೇಕು, ಬಿಟ್ಬಿಡೋಣ ಅನಿಸುತ್ತೆ ನೋಡಿ. ಆದರೂ ಕೂಡ ಅದೆಲ್ಲೋ ಒಂದು ಕಡೆ ಆ ಮನಸ್ಸಲ್ಲಿ ರೈತರ ಪರವಾಗಿ ಅನ್ಯಾಯ. ಇವಾಗ ನೋಡಿ, ಮಂಗಳವಾರ ನಾನು ಹೋಗಬಾರ್ದು ಅಂದ್ಕೊಂಡ್ರು ನನ್ನ ಮನಸ್ಸಿಗೆ ಅನಿಸ್ತು, ಇಲ್ಲ ಮಂಗಳವಾರ ನಾನು ಏನು ಬಿಡದಿಲಿ ರೈತರ ಪರವಾಗಿ ಹೋರಾಟಕ್ಕೆ ಇಳಿಬೇಕು, ಹೋಗಿ 1-2 ದಿವಸ, ನಾನು 1-2-3 ದಿವಸ, ಒಂದು ವಾರ ಅವ್ರ ಜೊತೆ ನಿಂತ್ಕೋಬೇಕು ಅನ್ನೋದೊಂದು ಮನಸ್ಸಿಗೆ ಮಾಡಬೇಕು ಅನ್ಸುತ್ತೆ ಪಾಪ. ಯಾಕೆಂದರೆ ಒದ್ಲಾಡ್ತಾರೆ ಅಲ್ಲಿರೋ ಪಾಪ. ಆ ತಾಯಿಯಂದಿರನ್ನ ನೋಡಿದಾಗ, ಮಹಿಳೆಯರನ್ನ ನೋಡಿದಾಗ ಪಾಪ ತಮ್ಮ ಜಮೀನು. ಇವಾಗ ನಾನು ಸರ್ ಇವಾಗ ಎಷ್ಟೇ ಕಷ್ಟಪಟ್ಟು 2 ಎಕರೆ 3 ಎಕರೆ 5 ಎಕರೆ ಜಮೀನು ಮಾಡಿರ್ತೀವಿ. ನಮ್ಮ ತಂದೆನೋ ನಮ್ಮ ತಾತನೋ ಮಾಡ್ತೀವಿ. ಅದನ್ನು ನಾವು ಬೇಸಾಯ ಮಾಡ್ಕೊಂಬರ್ತೀವಿ. ಯಾವನೋ ಬಂದು ನನ್ನ ಜಮೀನನ್ನ ಕಿತ್ಕೋತಾನೆ ಅಂದಾಗ ನನ್ನ ಮಕ್ಕಳನ್ನ ಕಿತ್ಕೊಂಡಷ್ಟು ನೋವು ನನಗಾಗತ್ತೆ. ಅಂಥ ನೋವನ್ನ ಇವತ್ತು ಪಾಪ ಬಿಡದಿ ರೈತರು ಕಷ್ಟಪಡ್ತಾ ಇದ್ದಾರೆ. ಅವ್ರ ಪರವಾಗಿ ನಿಂತ್ಕೋಬೇಕಲ್ಲ ಸರ್. ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಸರ್. ನಾನೊಬ್ಬೇ ಅಂತಲ್ಲ, ಯಾರ್ಯಾರು ಈ ಸಮಾಜ ಸೇವೆ ಹೆಸರು ಹೇಳ್ಕೊಂಡು ಎಲ್ಲೆಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಈ ರೈತರ ಪರವಾಗಿ ನಿಂತ್ಕೋಬೇಕಾದ ಧರ್ಮ ಸರ್. ಯಾಕೆಂದರೆ ಒಂದೊಂದು ತುತ್ತುಲ್ಲಿ ಅವ್ರ ಶ್ರಮ ಇದೆ. ನಾವು ಒಂದೊಂದು ತುತ್ತು ತಿನ್ನೋ ಅನ್ನೋದಲ್ಲೂ ಅವ್ರದ್ದು ಇದಿದೆ. ಹಂಗಾಗಿ ಅವ್ರ ಪರವಾಗಿ ನಿಂತ್ಕೊಳ್ಳೇಬೇಕು. ನಿಜ ಹೇಳ್ತೀನಿ ಸರ್. ಯಾಕಂದರೆ ನಾವು ಕೂಡ ರೈತರ ಮಕ್ಕಳೇ. ಯಾಕಂದರೆ ಆ ಭೂಮಿಗೆ ಹಾಕಿ ಆ ರೈತರು ಪಡುವಂಥ ಕಷ್ಟ ಇದೆಯಲ್ಲ, ನಿಜವಾಗ್ಲೂ ನಾವೆಲ್ಲರೂ ಕೂಡ ಅನುಭವಿಸಿ ಬಂದಿದ್ದೇವೆ ಸರ್. ಸಿಕ್ಕಾಪಡೆ ನಾವು ಕೂಡ ಹೊಲದಲ್ಲಿ ಜಮೀನಲ್ಲಿ ಸಿಕ್ಕಾಪಡೆ ಕೆಲಸ ಮಾಡಿದ್ದೀವಿ. ನಿಮಗೂ ಗೊತ್ತಿರುತ್ತೆ. ಅಯ್ಯೋ, ತಾವು ಈ ಸ್ಟೇಜಿಗೆ ಬರಬೇಕು ಅಂದರೆ ನೀವು ಕಷ್ಟಪಟ್ಟು ಪಾಪ ಎಲ್ಲ ಮಾಡಿ ಈ ಸ್ಟೇಜಿಗೆ ಬಂದು ಒಂದು ಚಾನಲ್ ನೋಡಿ. ಚಾನಲ್ ಮಾಡೋದು ಸುಲಭ ಅಲ್ಲ ಇವತ್ತು. ಚಾನಲ್ ಯಾರು ಬೇಕಾದ್ರೂ ಮಾಡ್ಬೋದು. ದುಡ್ಡಿರೋರು ಯಾವನೋ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ಬೋದು. ಬಟ್ ಆದರೆ ಅದನ್ನು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗೋದಿದೆಯಲ್ಲ. ಯಾಕೆಂದರೆ ನೀವು ನನ್ನ ಸ್ನೇಹಿತರು, ನಾನು ತುಂಬ ವರ್ಷದಿಂದ ನಿಮ್ಗೆ ಗಮನಿಸ್ತಾ ಇದ್ದೀನಿ. ತಾವು ಸುಮಾರು ಚಾನಲ್ಗಳಲ್ಲಿ ಇದ್ದು ಇವತ್ತೇನೋ ಒಂದು ಸದ್ಯಕ್ಕೆ ಬಂದಿದ್ದೀರಾ. ಬಟ್ ಅದ್ರ ಶ್ರಮ, ಅದರಿಂದ ಶ್ರಮ ನಮಗೆ ಗೊತ್ತಿರುತ್ತೆ ಪಾಪ. ನಿಮ್ಮ ಕಷ್ಟ ಏನು ಅಂತ. ಹಾಗಾಗಿ ಒಳ್ಳೇದಾಗಲಿ. ಎಸ್ ಸರ್. ಈಗ ಒಂದು ರೀತಿಯಾದಂಥ ಹೋರಾಟ, ಒಂದು ಕಡೆ ಜೀವನ, ಸಾಕಷ್ಟು ನೋವು ನಲಿವು ಖುಷಿ ಒಂದು ಕಡೆ ಇತ್ತು. ಹೇಗಿತ್ತು ವೈಯಕ್ತಿಕ ಜೀವನ, ಹೇಗಿತ್ತು ಅಂತ? ಆ ವೈಯಕ್ತಿಕ ಜೀವನದಲ್ಲಿ ಏನು ನಾವೇನು ಸಂಪಾದನೆ ಮಾಡೋಕ್ಕಾಗಲಿಲ್ಲ. ನಾವೇನು ಅಂಥ ಯಾವುದು ಮನೆಗೇನೆ ಸ್ವಂತ ಮನೆ ಸೈಟ್ ಗೀಟ್ ಯಾವುದೂ ಇಲ್ಲ.
ಏನೋ ನಡೀತಾ ಇದೆ ಜೀವನದಲ್ಲಿ, ಇದು ವ್ಯಾಪಾರಕ್ಕೆ ಒಂಚೂರು ತರಕಾರಿ ಅಂಗಡಿ ಮಾಡ್ಕೊಂಡಿದ್ವಿ. ಬೆಳಿಗ್ಗೆ ಎದ್ದು ಸಿಟಿ ಮಾರ್ಕೆಟ್ಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬಂದು ಮಿಕ್ಕಿದ ಟೈಮಲ್ಲಿ ಏನಾರ ನನ್ನ ಕೈಲಾದಂಥ ಸಮಾಜಕ್ಕೆ ಏನಾರು ಕೊಡುಗೆ ಕೊಡೋದಾದರೆ ಸ್ವಲ್ಪ ಹೋರಾಟ ಮಾಡ್ತೀವಿ. ಹೀಗೆ ನಡೀತಾ ಇದೆ. ಹೀಗೆ ನಡೀತಾ ಇದೆ. ನೋಡಿ ಎಷ್ಟೇ ಅಂತಂದ್ರೆ ಸರಿಸುಮಾರು ಒಬ್ಬರು ಹೋರಾಟದಲ್ಲಿ ಇದ್ದಾರೆ ಅಂತಂದಾಗ ಒಂದು ಸಂಘ ಕಟ್ಟದ ಅಂತಾಗ ಒಂದು ಅಧ್ಯಕ್ಷರ ಆದ ತಕ್ಷಣನೇ ಒಂದು ದೊಡ್ಡದಾಗಿ ಕಾರ್ ತಗೋದು ಮಾಡ್ತಾರೆ, ಮನೆ ಕಟ್ಟೋದು, ಸೈಟ್ಗಳನ್ನ ತಗೋದು. ಸಹಜವಾಗಿ ನೀವು ನೋಡಿರ್ತೀರಾ, ಯಾಕಂತಂದ್ರೆ ನಿಮ್ಮ ಕಣ್ಣು ಮುಂದೆಯೂ ಕೂಡ ಸಾಕಷ್ಟು ಜನ ಬೆಳೆದಿರ್ತಾರೆ ಈ ರೀತಿಯಾಗಿ. ಯಾಕಂದ್ರೆ ನಿಮ್ಗಿಂತ ಹಿಂದೆ ಬಂದವರು ಕೂಡ ಬಹಳಷ್ಟು ಜನ ಮುಂದೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಕಾರ್ಗಳು, ಬಂಗ್ಲೆಗಳು ತೊಗೊಂಡಿರ್ತೀರ. ಬಟ್ ನಿಮ್ಮ ಜೀವನ ಅಂತಂದಾಗ ಎಲ್ಲೂ ಕೂಡ ₹1 ಭ್ರಷ್ಟಾಚಾರ ಮಾಡಿದೆ, ಎಲ್ಲೂ ಕೂಡ ₹1 ತೆಗೆದುಕೊಳ್ಳದೆ ಒಂದು ಜೀವನ ಹೆಂಗೆ ಸರ್, ಹೆಂಗೆ ಆಗತ್ತೆ? ಅಲ್ಲ, ಇವಾಗ ಭ್ರಷ್ಟಾಚಾರ ನೋಡಿ, ಅದೇ ರೀತಿ ದುಡ್ಡು ಮಾಡಬೇಕು ಅಂದರೆ ಸುಮಾರು ನಾನಾ ದಾರಿಗಳಿವೆ. ಇವಾಗೆಲ್ಲ ಬೇರೆ ಬೇರೆಯವರೆಲ್ಲ ಎದುರಿಸಿ ಬೆದರಿಸಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿ ಒಂದು 5 ಕೋಟಿಗೆ ಮನೆ ಕಟ್ಟಿ ಐಷಾರಾಮಿ ಕಾರ್ಗಳು, ಅವನು ಕಾರಿಂದ ಇಳಿದಾಗ ಜೈಕಾರ ಹಾಕಕ್ಕೆ ಒಂದಷ್ಟು ಜನ, ಅವನಿಗೆ ಕೆಳಗಡೆ ಇಳಿದಾಗ ಕಾಲು ನಮಸ್ಕಾರ ಮಾಡೋಕ್ಕೆ ಒಂದಷ್ಟು ಜನ ಇರ್ತಾರೆ, ಅವ್ನು ಕಾಲು ನಮಸ್ಕಾರ ಮಾಡೋಂಥಷ್ಟು ಜನ. ನಾವು ಇದುವರೆಗೂ ನನಗೆ ಆ ಥರ ಯಾವುದೂ ಇದಿಲ್ಲ ಸರ್, ಅಲ್ಲ ಹುಚ್ಚಿಲ್ಲ. ಆಮೇಲೆ ನಾನು 2 ವೀಲರಲ್ಲೇ ಹೋಗ್ತೀನಿ, ಬೇಕು ಅಂದರೆ ನಮ್ಮ ಫ್ರೆಂಡು ಕಾರ್ ಇಸ್ಕೊತೀನಿ, ಹೋಯ್ತೀವಿ ಹೊರ್ತು ನನಗೆ ಎಲ್ಲೋ ಆ ಥರ ಒಂದು ಇದಾಕೋಬೇಕು, ತೋರಿಸ್ಕೋಬೇಕು, ನಾನು ಹಂಗೆ ಮಾಡಬೇಕು, ನಾನು ಹಿಂಗೆ ಮಾಡಬೇಕು, ಎಲ್ಲಿಲ್ಲ. ನಾರ್ಮಲ್ಲು ಇರೋ ಜೀವನ ನಡೆಸ್ತಾ ಇದ್ವಿ ಸರ್. ಏನೋ ನಮ್ಮ ಕೈಲಾದಂಥ ಒಂದು ಇದನ್ನು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಹೊರತು ನಾವು ಅಷ್ಟೊಂದು ಇವರು ಕೆಲವರೆಲ್ಲ ನೋಡಿರಬೇಕು, ತಮಗೂ ಗೊತ್ತಿರುತ್ತೆ, ತಮ್ಗೆ ಗೊತ್ತಿಲ್ಲದೆ ಏನಿಲ್ಲ, ಎಲ್ಲೆಲ್ಲ ಯಾವ ರೀತಿ ಏನೇನು ಆಗ್ತದೆ, ಏನೇನು ಮಾಡ್ತಾರೆ ಅಂತ. ಸೊ ಇರೋದಲ್ಲಿ ಸಾಧಾರಣವಾಗಿ ಜೀವನ ನಡೆಸ್ತಾ ಇದ್ವಿ ಸರ್. ಓಕೆ. ಸೊ ಈ ಹೋರಾಟವನ್ನು ಬರಬೇಕನ್ನೋದಕ್ಕಿಂತ ಮುಂಚೆ ಒಂದು ಕಡೆ ಪಕ್ಷಕ್ಕೆ ಹೋಗಬೇಕು, ನಾವೊಂದು ಪಕ್ಷದಲ್ಲಿ ಗುರುತಿಸ್ಕೊಳ್ಬೇಕು, ನಾನು ಈ ಪಕ್ಷದಿಂದ ಒಂದಿಷ್ಟು ಕಾರ್ಯಕರ್ತನ ಆಗಬೇಕು ಅನ್ನೋದನ್ನು. ಸರ್, ನಾನು ಮಹಾಲಕ್ಷ್ಮಿ ಲೇಔಟು BJPಲಿ ಕೆಲಸ ಮಾಡಿದೆ. ಓಕೆ. ಸುಮಾರು 1-2 ವರ್ಷ ಇದ್ದೆ, 2 ವರ್ಷನೋ 3 ವರ್ಷ ಇದ್ದೆ. ಯಾಕೋ ಅದು ನನಗೆ ವಾತಾವರಣ ಸೆಟ್ ಆಗಲಿಲ್ಲ. ಅದು ಏನು ಗೊತ್ತಾ, ಅದು BJP ಏನು ಅಂತಂದರೆ ಅದು ಸಿದ್ಧಾಂತ ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ. ನಮ್ಮ ಸಾಮಾಜಿಕ ಹಿನ್ನೆಲೆಯಲ್ಲಿ ಬಂದವರು ನಾವು, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಇದನ್ನು ತಲೆಯಲ್ಲಿಟ್ಕೊಂಡು, ತತ್ವಗಳನ್ನು ತಲೆಯಲ್ಲಿಟ್ಕೊಂಡು ಬಂದವರು. ನಮ್ಗೆ ಯಾಕೋ ಅದು ಈ ವಾತಾವರಣ ಸೆಟ್ ಆಗಲಿಲ್ಲ. ಅದಕ್ಕೆ ನಾನು ಸಿಡದೆ ಈಚೆ ಕಡೆ ಬಂದೆ. ಬೇಡ ಅಂತ ಹೇಳ್ಬಿಟ್ಟೆ ಬಂದೆ, ಬೇಡಪ್ಪ ನಮಗೆ ನೀವೇನೋ ಮಾಡ್ಕೊಳ್ರಿ ಅಂತ. ಅದಾದ ನಂತರ ಯಾವ ಬೇರೆ ಪಕ್ಷ, ನನಗೆ ಯಾವ ಪಕ್ಷಕ್ಕೂ ಹೋಗೋಕ್ಕೆ ಇಷ್ಟ ಆಗಲಿಲ್ಲ ಸರ್. ಕಾಂಗ್ರೆಸ್ಗೆ ಹೋಗ್ಲಿಕ್ಕೂ ಇಷ್ಟ ಆಗಲಿಲ್ಲ. ಸಿದ್ದರಾಮಯ್ಯನ ಬಗ್ಗೆ ಒಲವಿತ್ತು. ಸಿದ್ದರಾಮಯ್ಯ ಸಾಮಾಜಿಕ ಅಧಿಕಾರ, ಸರ್ವರಿಗೂ ಸಮಪಾಲು, ಹೌದೌದು, ಅಹಿಂದ ನಾಯಕ, ಸಾಮಾಜಿಕ ಅಧಿಕಾರ. ಇವಾಗ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ, ಇವಾಗ BJP ಅಂದ ತಕ್ಷಣ ಅವ್ರ ತಲೆ ಒಳಗೆ ತುಂಬೋದೇ ನಿಮಗೆ ಹಿಂದುತ್ವ ತುಂಬ್ತಾರೆ. ಅವರು ಬೇರೆ ಏನೂ ನಿಮಗೆ ಇದು ಮಾಡಲ್ಲ, ಆ್ಯಕ್ಟಿವಿಟೀಸು ಇದ್ರೊಳಗಿಲ್ಲ. ಬರೀ ಅವರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೋಗ್ಬೇಕು. ಈ ಕಾಂಗ್ರೆಸ್ಸಲ್ಲಿ ಹಂಗೇನೆ ಅವ್ರ ನಾಯಕರನ್ನ ಅವ್ರನ್ನ ಬೆಂಬಲಿಸ್ಕೊಂಡು ಅವ್ರಿಗೆ ಹೋಗ್ಬೇಕು. ಈ ಪ್ರಾದೇಶಿಕ ಪಕ್ಷ ಅದೇ ಒಂಥರ. ಸೊ ಇದ್ರ ನಡುವೆ ಬೇಡ. ಇವಾಗ ಸರ್, ಇವಾಗ ಪಕ್ಷಕ್ಕೆ ಹೋಗಿ ಏನು ಮಾಡೋದಿದೆ, ಏನು ಪಡೆಯೋದಿದೆ? ನಾವೇನಾರು ಕೇಬಲ್ ಮಾಫಿಯಾ ಮಾಡಬೇಕಾ, ಬಡ್ಡಿ ದಂಧೆ ಮಾಡಬೇಕಾ, ಇಲ್ಲ ನಾವು ರಿಯಲ್ ಎಸ್ಟೇಟ್ ಮಾಡಬೇಕಾ, ಇಲ್ಲ ಯಾವ್ದಾರ ಸೈಟಿಗೆ ಬೇಲಿ ಹಾಕ್ಬೇಕಾ, ಇಲ್ಲ ಯಾವಂದಾರ BDಯಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡಿ ನಾನು ಏನಾರ ಇದು ಮಾಡಬೇಕಾ, ಇಲ್ಲ ನೀವು ಬೇರೆ ಬೇರೆ ದಂಧೆಯಲ್ಲಿ ತೊಡ್ಕೊಂಡಿರ್ಬೇಕಾ? ಅಂಥವ್ರಿಗೆ ಪಕ್ಷ ಬೇಕು. ನಮ್ಗೆ ಏನಕ್ಕೆ ಬೇಕು? ನಾವು ಯಾರ ವಿರುದ್ಧ ಬೇಕಾದ್ರೂ ಹೋಯ್ತೀವಿ. ಸಾಮಾಜಿಕವಾಗಿ ಇವ್ರ ವಿರುದ್ಧ ಹೋಯ್ತೀವಿ, ಅವನ ವಿರುದ್ಧ ಹೋಯ್ತೀವಿ, ಯಾರ ವಿರುದ್ಧ ಹೋಯ್ತೀವಿ. ಧ್ವನಿ ಎತ್ತೋದು ಯಾರು ಏನು ಅನ್ಯಾಯಕ್ಕೊಳಗದವ್ರ ವಿರುದ್ಧ ಧ್ವನಿ ಎತ್ತೀವಿ. ನೀವು ಒಂದು ಪಕ್ಷದಲ್ಲಿದ್ದಷ್ಟು ನೀವು ಸೀಮಿತ ಆಗಬೇಕು. ಬರೀ ನೀವು ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಪರವಾಗಿ ನಿಂತ್ಕೋಬೇಕು. ಅವ್ನು ಏನಾರ ಮಾಡಲಿ, ಅವನು ಅತ್ಯಾಚಾರ ಮಾಡಲಿ, ಏನಾರ ಮಾಡ್ಕೊಂಡ್ರೆ ಅವನು ಇಲ್ಲ ಅವನು ಒಳ್ಳೆಯವನು ಅಂತ ಬಿಂಬಿಸ್ಬೇಕು. ನಮ್ಗೆ ಅದು ಬೇಕಾಗಿಲ್ಲ ಸರ್. ಹಾಗಾಗಿ ನಾವು ಯಾವ ಪಕ್ಷಕ್ಕೂ ನನಗೆ ಒಲವೇ ಇಲ್ಲ, ಬೇಡ ಅನಿಸ್ತು. ಸುಮಾರು ನನಗೂ ಒಂದು ಕಡೆ ಆಸೆ ಇತ್ತು. ಸೊ ಆಮೇಲೆ ಯಾಕೋ ಬೇಡ ಅನಿಸ್ತು, ಸುಮ್ಮನೆ ಆಗೋದು. ಓಕೆ. ಈಗ ಕೇಳಿರ್ತೀರ ಸಹಜವಾಗಿ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂಥ ಒಂದು ಪಕ್ಷ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ, ಕಾಕ್ರೋಚ್ ಪಾರ್ಟಿ ಅಂತ. ಹೆಂಗಿದೆ, ಹೇಗೆ ಕತೆ? ಅಲ್ಲ, ಅದು ನಾವು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಒಂದು ಪದನ ಯೂಸ್ ಮಾಡ್ತಾರೆ, ಅದನ್ನು ಇಟ್ಕೊಂಡು ಯಾರೋ ಅದನ್ನು ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಮಾಡೋದು ಕರೆಕ್ಟ್. ಅದು ಕಾನ್ಸೆಪ್ಟ್ ಕರೆಕ್ಟ್ ಆಗಿದೆ. ಅದು ನಾವು ಕಾಂಗ್ರೆಸ್ ಅವರು ಅದನ್ನು ಇದನ್ನು ತೊಗೊಳಕ್ಕೆ ಹೋಗ್ತಾರೆ, ಏನೋ ಅದನ್ನು ಅದಕ್ಕೆ ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗ್ತಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಇರೋದು ಸಾಮಾಜಿಕವಾಗಿ ಏನು ನಿರುದ್ಯೋಗ ಸಮಸ್ಯೆ ಸರ್. ಇವಾಗ ಇದು ನೀಟು 16 ಜನ ಅಮಾಯಕರು ತೀರ್ಕೊಂಡ್ರು ಸರ್. ಪಾಪ 16 ಜನ ಅಮಾಯಕರು ಸೂಸೈಡ್ ಮಾಡಿಕೊಂಡ್ರು. ಏನು ಪಾಪ ಅದಕ್ಕೆ
ಏನು ಸರ್, ಯಾರು ಸರ್ ಅದಕ್ಕೆ ಬೆಲೆ ತತ್ತವ್ರು ಯಾರು ಸರ್? ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಜೀವನ ಹಾಳಾಗೋಯ್ತು. ಹೌದು. 2 ಕೋಟಿ ಉದ್ಯೋಗ ಎಲ್ಲಿ? ಅಗತ್ಯ ಬೆಲೆಗಳ ಇಳಿಕೆ ಎಲ್ಲಿ? ಇವಾಗ ನಾನು ಮಾತಾಡಿದ್ರೆ ನನ್ನ ಪಕ್ಷ ಪರವಾಗಿ ಮಾತಾಡೋಕೆ, ಬಟ್ ಆದರೆ ಸಾಮಾಜಿಕವಾಗಿ ಇವರು ಸರಿ ಇಲ್ಲ. ಇವ್ರು ಕಾಂಗ್ರೆಸ್ನವ್ರು ಏನು ಕರೆಕ್ಟು, ನೀವು ಕಾಂಗ್ರೆಸ್ನವ್ರು ಏನು 100% ಕರೆಕ್ಟು ಅಂತ ನಾವು ಹೇಳ್ತಾ ಇಲ್ಲ, ಅವರು ಸರಿ ಇಲ್ಲ. ಬಟ್ ಆದರೆ ನೀವು ಕೊಟ್ಟ ಆಶ್ವಾಸನೆ ಎಲ್ಲಿ ಸರ್? ಎಲ್ಲೋಯ್ತು? ಇವಾಗ ಕಾಕ್ರೋಚ್ ಪಾರ್ಟಿ ಜನಗಳನ್ನು, ಯುವಕರನ್ನ ಬಡದೆಬ್ಬಿಸುವಂಥ ನಿಟ್ಟಿನಲ್ಲಿ ತಗೊಂಬಂದಿಸಿದ್ವಿ. ಎಸ್, ಅದಾದರೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಏನು ಸರ್ ಇದು, ಮಿಲಿಯನ್ ಗಟ್ಟಲೆ ಫಾಲೋವರ್ಸು ಒಂದೇ 2 ದಿನದಲ್ಲಿ ನಿಜವಾಗಲೂ ಈ ರೀತಿಯಾದಂಥ ಯುವಜನತೆ ರೊಚ್ಚಿಗೆದ್ದು ಬಿಟ್ಟಿದೆ. ಒಂದು ಕಡೆ ಎಂಪ್ಲಾಯ್ಮೆಂಟ್ ಇಲ್ಲ, ಸಿಕ್ಕಾಪಟ್ಟೆ ಭ್ರಷ್ಟಾಚಾರ, ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ, ಮೋಸ. ಒಂದು ಕಡೆ ಎಕ್ಸಾಮ್ ಆಗೋಕ್ಕಿಂತ ಮುಂಚೆನೇ ಒಂದು ಕಡೆ ಪೇಪರ್ ಲೀಕ್ ಆಗೋಗ್ಬಿಡುತ್ತೆ. ವರ್ಷಾನುಗಟ್ಟಲೆ ವಿದ್ಯಾರ್ಥಿಗಳು ಓದಿ ಈ ವರ್ಷ ಆದರೂ ಕೂಡ ಓದಿಬಿಟ್ಟು ಒಂದು ಸ್ವಲ್ಪ ಆಯ್ತಪ್ಪ ನಮ್ಮ ತಂದೆ ತಾಯಿನ ಹೆಂಗಾದರೂ ಮಾಡಿ ಸಾಕಬೇಕು ಅನ್ನುವಂಥ ಮನಸ್ಥಿತಿ. ಹಗಲು ರಾತ್ರಿ ಸರ್, ವಿಜಯಪುರ, ಧಾರವಾಡ, ಬೆಂಗಳೂರು, ಬಹುತೇಕ ಎಲ್ಲ ಕಡೆಯೂ ಕೂಡ ವಿದ್ಯಾರ್ಥಿಗಳು ಇದೇ ಚಂದ್ರ ಲೇಔಟಲ್ಲಿ ಗಮನಿಸ್ತಾ ಹೋದರೆ ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ದಿನ ಬೆಳಗಾದರೆ ಓದ್ತಾರೆ. ಏನೋ ಒಂದು ಕನಸನ್ನು ಕಂಡ್ಕೊಂಡು ಬಂದಿರ್ತಾರೆ ಬೆಂಗಳೂರಿಗೆ, ಬಂದ ನಂತರ ಓದಬೇಕು ನಾನು ಕೂಡ ಅಂತ. ಆದರೆ ಈ ರೀತಿಯಾಗಿ ಒಂದು ಕಡೆ ಪರೀಕ್ಷೆ ಎಲ್ಲಿ ಸರ್? ಹಿಂಗಾದರೆ ಪರಿಸ್ಥಿತಿ ಹೆಂಗೆ? ಅಲ್ಲ, ಯುವ ಜನತೆ ತುಂಬ ಕಷ್ಟ ಇದೆ ನೋಡಿ. ಒಂದು IT/BT MBA ಮಾಡಿಕೊಂಡು ಒಂದು IT/BTಲಿ ಕೆಲಸ ಮಾಡ್ತೀನಿ ಅಂದರೆ ಅವ್ನ ಪ್ರಾಣ ತೆಗೆದುಬಿಡ್ತಾರೆ. 8 ಅವರು, 12 ಅವರು, 9 ಅವರು, ಅವ್ರಿಗೆ ಟೈಮಿಂಗೇ ಇಲ್ಲ. ಪಾಪ ಇವತ್ತೊಂದು ಯುವ ಜನತೆ ಇಲ್ಲಿ ರಾಜ್ಯ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಅವರೂ ಮಾಡಲಿಲ್ಲ. ಕೇಂದ್ರ ಸರ್ಕಾರ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂತ ಏನು ದೊಡ್ಡದಾಗಿ ಹೇಳ್ಕೊಂಡ್ರು ಅವರೂ ಮಾಡಲಿಲ್ಲ. ರಾಜ್ಯ ಸರ್ಕಾರನೂ ಮಾಡ್ತಾಯಿಲ್ಲ, ಕೇಂದ್ರ ಯುವ ಜನತೆ ಎಲ್ಲೋಗ್ಬೇಕು ಸರ್? ಅವ್ರ ಪರಿಸ್ಥಿತಿ ಏನು ಮಾಡಬೇಕು? ಇವಾಗ 16 ವರ್ಷಕ್ಕೆ ಅವರು SLC ಮುಗಿಸಿ, ಡಿಗ್ರಿ ಮುಗಿಸಿ, MBA ಮುಗಿಸಿ, 22 ವರ್ಷ 23 ವರ್ಷಕ್ಕೆ ಕೆಲಸಕ್ಕೆ ಸೇರ್ಕೊಂಡು ತಂದೆ ತಾಯಿನ ಸಾಕಿ ಮನೆ ಜವಾಬ್ದಾರಿನ ಹೊತ್ಕೊಂಡು ಮನೆಯಲ್ಲ ಜೀವನ ನಡೆಸ್ಬೇಕು. ನೀವು ಕೆಲಸನೇ ಇಲ್ಲ ಅಂದರೆ ಎಲ್ಲಿಂದ ಜೀವನ ನಡೆಸ್ತೀರಾ? ಕೆಲವ್ರು ಯಾರೋ ಇದು ದಾರಿ ತಪ್ಪೋದು. 80% ವಿದ್ಯಾವಂತರು ದಾರಿ ತಪ್ಪಕ್ಕೆ ಸಾಧ್ಯ ಇಲ್ಲ. ಪಾಪ ಅವ್ರಿಗೆ ಜವಾಬ್ದಾರಿ ತಲೆ ಮೇಲೆ ಇರ್ತಾರೆ ಸರ್. ಮನೆ ಕಾಪಾಡಬೇಕು, ತಂಗಿ ಮದುವೆ ಮಾಡಬೇಕು, ಮನೆ ಜವಾಬ್ದಾರಿ, ವಯಸ್ಸಾದ ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಅವ್ರಿಗೆ ಪಾಪ ಮಾತ್ರೆಗೆ, ಊಟಕ್ಕೆ, ಪ್ರತಿಯೊಂದಕ್ಕೂ ಜವಾಬ್ದಾರಿ ಇದೆ ಸರ್. ಪಾಪ ಇವತ್ತು ಯುವ ಜನತೆ ನಾವು ಪಾಪ ಎಂಥ ಪರಿಸ್ಥಿತಿಗೆ ಬಂದಿತ್ತವ್ರೆ ಅಂದರೆ, ಪಾಪ ಯಾವ್ದಾರು ಒಂದು ಕೆಲಸ ಕೊಟ್ಬಿಟ್ರೆ ಸಾಕು, ಅವನು ಅಷ್ಟೊಂದು ಓದಿರ್ತಾನೆ, ಪಾಪ 18,000 ರೂಪಾಯಿ ಕೆಲಸಕ್ಕೆ ಹೋಗ್ತಾನೆ ಸರ್. ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ ಈಗ. 18,000. ಇವಾಗೇನೋ AI ಬಂದು ಅದನ್ನು ಏನೋ ನೆಕ್ಸ್ಟು ಇನ್ನು 2 ಇಯರ್ಸ್ 1 ಇಯರ್ ಅಷ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಕಳ್ಕೊತಾರೆ. ಉದ್ಯೋಗ, ಸುಮಾರು ಉದ್ಯೋಗಗಳು ಹೋಗ್ತವೆ ಅಂತ ಅದು ಬೇರೆ. ರಾತ್ರಿ 30,000 40,000 ಇಂಥ ಪರಿಸ್ಥಿತಿ ತಗೊಂಬಂದದ್ದು. ದೇಶ ನಡೆಸ್ತಕ್ಕಂಥವ್ರು, ನಾನು ಹೇಳೋದು ಆ ಪಕ್ಷ ಈ ಪಕ್ಷ ಅಂತಲ್ಲ, ದೇಶ ನಡೆಸ್ತಕ್ಕಂಥವ್ರಿಗೆ ಕನಿಷ್ಠ ಜವಾಬ್ದಾರಿ ಇರಬೇಕು. ನೀವು ಕೊಟ್ಟಿರೋ ಮಾತಾರ ನಿರ್ವಹಿಸಬೇಕು. 2 ಕೋಟಿ ಕೊಡ್ತೀನಿ ಅಂದರು, ಅಟ್ಲೀಸ್ಟ್ 1 ಕೋಟಿ ಕೊಡಿ. ಎಲ್ಲಿ ಕೊಟ್ಟಿದ್ದೀರಾ ಇವತ್ತು ಉದ್ಯೋಗನ? ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದೀರಾ? ಇವರೇನು ಓಲಿ ಆಯಿತು, ಇವ್ರು 3 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ಏನು ನಮ್ಮ ರಾಜ್ಯ ಸರ್ಕಾರ, ಎಲ್ಲಿ ನೀವು ಉದ್ಯೋಗ ಕೊಟ್ಟಿದ್ದೀರಾ? ಬರೀ ಭ್ರಷ್ಟಾಚಾರ. ಯಾವ ಇಲಾಖೆಯಲ್ಲಿ ನೋಡಿದ್ರು ಭ್ರಷ್ಟಾಚಾರ. ಎಲ್ಲಿ ನೋಡಿದ್ರು ಇಡೀ ಇವಾಗ ನಮ್ಮ ಉಪಲೋಕಾಯುಕ್ತರು ನೆನ್ನೆ ಹೇಳಿದ್ದಾರೆ, ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಲ್ಲಿ 5ನೇ ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದೆ ಅಂತ. ಇದು ಬೇಕೇನ್ರಿ? ಇದು ಏನ್ರಿ ನಡೀತಾ ಇರತಕ್ಕಂಥದ್ದು? ಪಾಪ ಯುವ ಜನತೆ ತುಂಬ ಸಮಸ್ಯೆಯಲ್ಲಿರ್ತಾರೆ ಸರ್. ಎಸ್ ಸರ್, ಪರ್ಮೇಶ್ ಸರ್, ಒಂದು ಕಡೆ ಗಮನಿಸ್ತಾ ಹೋದರೆ ನಿಜವಾಗಲೂ ಕೂಡ ಮೊದಲೇ ಅಂದ್ಕೊಂಡಿದ್ರ ನಾನು ಕೂಡ ಹೋರಾಟಗಾರ ಆಗ್ತೀನಿ ಅಂತ ಆ ಸಮಯದಲ್ಲಿ? ಇಲ್ಲ ಸರ್, ನಾವೇನು ಅಂತ ಆ ತಲೆ ಒಳಗೆ ಕಾನ್ಸೆಪ್ಟೇ ಇರಲಿಲ್ಲ. ಏನಾಗಬೇಕು ಅಂತ ಅಂದ್ಕೊಂಡಿದ್ದೆ ಸರ್. ನಾನು SLC ಮುಗಿಸ್ದೆ. SLC ನಮ್ಗೆ ಅನ್ಕಂಪ್ಲೀಟ್ ಆಯಿತು. ಬಂದು ಒಂದು ಕಡೆ APMCಲಿ ಕೆಲಸ ಮಾಡಿದೆ. ಎರಡು ಕಡೆ ಕೆಲಸ ಮಾಡಿದೆ. 2 ಕಡೆ ಕೆಲಸ ಮಾಡ್ಕೊಂಡು ಏನೋ ಒಂದು ಚಿಲ್ಲರೆ ಅಂಗಡಿ ಮಾಡ್ಕೊಂಡು ಜೀವನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮನಸ್ಸಲ್ಲಿ ಇಟ್ಕೊಂಡು ಬಂದವರು. ಅದು ಎಲ್ಲೋ ಒಂದು ಕಡೆ ಆ ಚಿಲ್ಲರೆ ಅಂಗಡಿ ಬೇಡ ಅನಿಸ್ತು. ಆಮೇಲೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಂಗೆ ಸಂಘಟನೆ ಕಟ್ಟಿದ್ವಿ, ಸಂಘಟನೆ ಜೊತೆ ಮಂಗಲಾದ್ವಿ, ಅಲ್ಲಿಂದ ದೊಡ್ಡವ್ರ ಪರಿಚಯ ಆಯಿತು. ಹಾಗಾಗಿ ಅದು ಎಲ್ಲೋ ಒಂದು ಕಡೆ ಹಂಗೆ ಬೆಳ್ಕೊಂಡ್ಬಿಡ್ತು ಸರ್. ಇವಾಗ ನಾನು ಸುಮ್ಮನೆ ಇರ್ತೀನಿ ಅಂದರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸು ತೊಡಿದಿರ್ತದೆ. ಎಲ್ಲೋ ಒಂದು ಅನ್ಯಾಯ ಆಗ್ತದೆ, ಅದು ಪ್ರಶ್ನೆ ಮಾಡಬೇಕು, ಅದು ವಿರುದ್ಧ ಹೋಗ್ಬೇಕು ಅನಿಸುತ್ತೆ. ಹಾಗಾಗಿ ಅದನ್ನು ನಡ್ಕೊಂಡು ಹೋಗ್ತಾ ಇದೆ ಸರ್. ಅಂದರೆ ಈ ರೀತಿಯಾಗಿ ಸಾಕಷ್ಟು ಜನ ಕನಸುಗಳನ್ನು ಕಂಡಿರ್ತಾರೆ. ನಾನು ರಾಜಕಾರಣಿ ಆಗಬೇಕು, ಅಥವಾ ದೇಶಕ್ಕಾಗಿ ಒಂದಿಷ್ಟು ಸೈನಿಕನಾಗಬೇಕು, ಹಾಗಾಗಬೇಕು, ಇಂಜಿನಿಯರ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅನ್ನುವಂಥದ್ದು ಸಹಜವಾಗಿ ಈ ರೀತಿಯಾದಂಥ ಕನಸೇ. ಸರ್, ನಾನು ಮಿಲ್ಟ್ರಿಗೆ ಹೋಗಬೇಕು ಅಂತ ನಾನು SLC ಫೈಲ್ ಆದಾಗ
ಟ್ರೈ ಮಾಡಿದ್ದೆ. ಓಕೆ. ಅಲ್ಲಿ ಮಿಲ್ಟ್ರಿಲಿ ಸೆಲೆಕ್ಟ್ ಆಗಲಿಲ್ಲ. ಇದಕ್ಕೆ ಯಾವುದೋ ಒಂದು ಸಣ್ಣ ಪೋಸ್ಟ್ ಒಳಗಡೆನೆ ಓಕೆ. 2 ಸರಿ ಟ್ರೈ ಮಾಡಿದೆ, ಸೆಲೆಕ್ಟ್ ಆಗಲಿಲ್ಲ. ಹಾಗಾಗಿ ಬಿಟ್ಬಿಟ್ಟು ಬಂದು ಆಮೇಲೆ ಏನೋ ಮಾಡಬೇಕು ಅಂತ ಹೊರಟ್ವಿ. ಜೀವನಕ್ಕೋಸ್ಕರ ಒಂದು ಏನೋ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಬಟ್ ಆಗಲಿಲ್ಲ. ಈ ಹೋರಾಟಕ್ಕೆ ಬಂದು ನಿಂತಿದ್ದೀವಿ. ಇಲ್ಲಿಗೆ ಬಂದು ನಿಂತಿದ್ದೆ ಇವಾಗ. ಹೇಗೆ ಜೀವನ ಮುಂದೆ ಏನು ಕತೆ ಏನ ಅಂತಂದರೆ ಇನ್ನೂ ಕೂಡ ಒಂದು ಇಷ್ಟು ಸಾಧನೆ ಮಾಡಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡಬೇಕು ಅನ್ನುವಂಥದ್ದು ಏನಾದರೂ? ಸರ್, ಸಾಧನೆ ಮಾಡಬೇಕು ಅಂತಂದರೆ ಸಾಧನೆ ಮಾಡೋಕ್ಕೆ ಮನಸ್ಸಲ್ಲಿ ತುಂಬ ಆಸೆ ಇದೆ. ಅಂದರೆ ದುಡ್ಡು ಮಾಡಬೇಕು, ಕೋಟಿಗಟ್ಟಲೆ ದುಡ್ಡು ಮಾಡಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಬಾಡಿಗೆ ತಗೋಬೇಕು, ಬಾಡಿಗೆಯಲ್ಲಿ ಮಜಾ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಬಟ್ ಏನಾರ ರೈತ ಪರವಾಗಿ, ಜನಪರವಾಗಿ, ನಮ್ಮ ದೀನದಲಿತರ ಪರವಾಗಿ, ಹಿಂದುಳಿದ ವರ್ಗದವ್ರ ಪರವಾಗಿ ಸಮಾಜಕ್ಕೆ ಏನಾರ ಕೊಡುಗೆ ಕೊಡಬೇಕು. ನಾವು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕ. ನಾವು ಹುಟ್ಟಿದ್ದಕ್ಕೆ ನಮ್ಮ ತಂದೆಯವ್ರಿಗೆ ನಿಮ್ಮ ಮಗ ಅಂತ ನಿಮ್ಮ ಮಗ ಪರಮೇಶ್ವರ್ ಅನ್ನೋದಕ್ಕಿಂತ ಅರುಣ್ ಪರಮೇಶ್ವರ್ ಅನ್ನೋದಕ್ಕೆ ಅರುಣ್ ಪರಮೇಶ್ವರ್ ತಂದೆ ಅಂತ ಅವ್ರಿಗೆ ಯಾರಿಗಾರ ಹೋಗಿ ಹೇಳ್ಬೇಕು, ಹೆಮ್ಮೆ ಅನಿಸ್ಬೇಕು. ಅಂಥ ಕೆಲಸ ಮಾಡಬೇಕು ಸರ್. ಸಾಕು. ಇವಾಗ ನೋಡಿ, ಜೀವನಕ್ಕೆ ಏನೋ ಒಂದು ಇದೆ, ಜೀವನ ಮಾಡ್ತಾಯಿದ್ದೀವಿ. ಅಷ್ಟಿದ್ಮೇಲೆ ನಾವು ಯಾಕೆ ಸುಮ್ಮನೆ ತುಂಬ ಆಸೆ ಪಟ್ಟು ಎಲ್ಲೋ ಹೋಗಿ ಹೆಸರು ಕೆಡಿಸ್ಕೊಂಡು ಇದು ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಅಭಿಪ್ರಾಯ ಸರ್. ಅಷ್ಟೇ. ಓಕೆ. ಅಂತಂದರೆ ಇನ್ನೂ ಕೂಡ ಲೈಫಲ್ಲಿ ಒಂದು ಸ್ಟೇಜಿಗೆ ಬರಬೇಕು. ನಾನು ರೈತರ ಬೆನ್ನೆಲುಬಾಗಿ ನಿಲ್ತಾ ಇದ್ದೀರಾ, ತುಂಬ ಖುಷಿ ಇದೆ, ಒಂದು ಕಡೆ ಹೆಮ್ಮೆ ಇದೆ. ಸೊ ಅದರ ಹೊರತಾಗಿಯೂ ಕೂಡ ಏನಾದರೂ ಒಂದು ಕಡೆ ಬೇರೆ ಬೇರೆ ಪಕ್ಷಗಳಿಗೆ ಏನಾದರೂ ಆಫರ್ ಬಂದರೆ ಹೋಗ್ತೀರಾ? ಅಲ್ಲ, ಪಕ್ಷದಲ್ಲಿ ಗುರುತಿಸಿ ಮಾಡ್ತಿದ್ದಾಗ ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಲಿ ಹಂಗಿಲ್ಲ ಸರ್. ಇವತ್ತಿನ ದಿವಸ ಪರಿಸ್ಥಿತಿಲಿ ಹೆಂಗಾಗಿದೆ, ಪಕ್ಷಕ್ಕೆ ನೀವು ಸೇರ್ಕೋಬೇಕು ಅಂದರೆ ನಿಮ್ಮ ಹತ್ರ ದುಡ್ಡು ಇರಬೇಕು, ಒಳ್ಳೆ ಐಷಾರಾಮಿ ಕಾರ್ ಇರಬೇಕು. ನೀವೇನಾರ ಮಾಡಿ, ನೀವು ಇನ್ನೊಬ್ರಿಗೆ ಟೋಪಿ ಹಾಕಿರಿ, ಇನ್ನೊಬ್ರಿಗೆ ತಲೆ ಹೊಡೆದಿರಿ, ಇನ್ನೊಬ್ರಿಗೆ ಮೋಸ ಮಾಡಿರಿ, ಅದೆಲ್ಲ ಏನು ಮಾಡಿದ್ರು ನಿಮ್ಮ ಹತ್ರ ದುಡ್ಡು ಇರಬೇಕು, ಐಷಾರಾಮಿ ಕಾರು ಮತ್ತು ಒಳ್ಳೊಳ್ಳೆ ಬಟ್ಟೆ, ಆಮೇಲೆ ಕೈಯಲ್ಲಿ ಕತ್ತಲ್ಲಿ 5 ಬೆರಳು 4 ಬೆರಳಿಗೆ ಇದು ಚಿನ್ನ ಉಂಗುರುಗಳಿದ್ದಾಗ ಅವ್ರು ಆಟೋಮೆಟಿಕ್ಕಾಗಿ ಅವರೇ ಕರೀತಾರೆ. ನಮ್ಮಂಥವ್ರನ್ನೆಲ್ಲ ಕರೆದು ಪಕ್ಷದಲ್ಲಿ ಇದು ಮಾಡಿ ಅಂದವರು ಕಡಿಮೆ ಜನ. ಅಂಥದ್ರಲ್ಲಿ ಗುರುತಿಸಿದ್ದು ಅಂದರೆ ನಮ್ಮ ರಾಜ್ಯ ರೈತ ಸಂಘ, ಪಾಪ ವೀರ್ ಸಂಗಯ್ಯನವರು, ಇವರೆಲ್ಲ ನಮ್ಮನ್ನು ಗುರುತಿಸಿ ಏನೋ ಒಂದು ಹುಡುಗ ಹೋರಾಟ ಮಾಡ್ತಾರೆ, ಇವ್ರನ್ನ ಕರ್ಕೊಬಂದು ಇಲ್ಲಿ ನಿಲ್ಲಿಸ್ಬೇಕು ಅಂತೇಳಿ ರಾಜ್ಯ APMC ಕಾರ್ಮಿಕರ ಸಂಘ, ಇದು ರೈತ ಸಂಘದ ಅಧ್ಯಕ್ಷರನ್ನು ಮಾಡಿದ್ರು. ಸೊ ಹೀಗಾಗಿ ಸಂಘಟನೆ ಮಾಡ್ತಾಯಿದ್ದೀವಿ, ಹೋರಾಟ ಮಾಡ್ತೀವಿ ಸರ್. ಈಗ ಕಾರ್ಪೊರೇಟರ್ ಎಲೆಕ್ಷನ್ ಒಂದು ಕಡೆ ಹತ್ತಿರ ಬರ್ತಾ ಇದೆ, ಮಾಡಬೇಕು ಅನ್ನುವಂಥದ್ದು ಏನಾದರೂ ಆಸೆ? ಇಲ್ಲ, ಸರ್ವೋದಯ ಪಕ್ಷದಿಂದ ಪುಟ್ಟಣ್ಣಯ್ಯ ಸ್ಥಾಪನೆ ಮಾಡಿದಂಥ ಸರ್ವೋದಯ ಪಕ್ಷದಿಂದ ನಮ್ಮ ಬೆಂಗಳೂರು ಅಧ್ಯಕ್ಷರು ಅರುಣ್ ಗೌಡ್ರು ಅಂತ ಇದ್ದಾರೆ. ಅವರ ಸಮ್ಮುಖದಲ್ಲಿ ಎಲ್ಲ ಕಡೆಯೂ ಕಾರ್ಪೊರೇಟರ್ ಎಲೆಕ್ಷನಲ್ಲಿ ಸರಿ ಅಭ್ಯರ್ಥಿಗಳು ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ವಾರ್ಡ್ಗೂ ಅಭ್ಯರ್ಥಿ ಆಗಬೇಕು ಅಂತ. ಸೊ ಅದು ಎಲ್ಲಿ ಸಾಕಾರ ಆಗುತ್ತೋ ನೋಡಬೇಕು. ಅದು ಹೇಗೆ ಆಸೆ ಇದೆಯಾ? ನನಗೇನು ಆಸೆ ಇಲ್ಲ ಸರ್. ನನಗೆ ಆ ಥರ ನಾನು ಕೂಡ ಕಾರ್ಪೊರೇಟರ್ ಇಲ್ಲ ನಾನು ಖಂಡಿತ ಆ ಥರ ಆಸಕ್ತಿನೇ ಇಲ್ಲ. ರಾಜಕಾರಣದಲ್ಲಿ ಇಲ್ಲ, ಬೇಡ ಅನಿಸ್ತು. ಸೊ ಇದು ನಿಮಗೆ ಗೊತ್ತಲ್ಲ ಸರ್, ತಮಗೆ ಗೊತ್ತಿಲ್ಲದಿರೋದೇನಿಲ್ಲ. ಇವತ್ತು ರಾಜಕಾರಣ ಎಷ್ಟು ವಲಸೆದ್ದೋಗೈತೆ, ರಾಜಕಾರಣ ಎಷ್ಟು ಗಬ್ಬೆದೋಗೈತೆ ಅಂತ ತಮಗೂ ಗೊತ್ತು. ನಮ್ಮಂಥವ್ರಿಗೆ ಆಮೇಲೆ ಇಲ್ಲಿ ಬಕೆಟ್ ಹಿಡಿಯೋರಿಗೆ ಕಾಲ, ಜೈ ಅನ್ಬೇಕು, ಬಕೆಟ್ ಹಿಡಿಬೇಕು, ಅವನೇನು ಮಾಡಿದ್ರು ಉಗಿಸ್ಕೋಬೇಕು, ಅವ್ನು ಬೈಸ್ಕೋಬೇಕು. ನಮ್ಗೆ ಆ ಸ್ವಾಭಿಮಾನ, ನಮ್ಗೆ ಆ ದಡ್ಡ ಬರುತ್ತೆ, ನಮ್ಮ ಕೈಲಿ ಆಗಲ್ಲ. ಅಂಥ ಸಮಯ ನಾವು ಹಿಂದೆ DK ಶಿವಕುಮಾರ್ ಬಂದಿಖಾನೆ ಗೃಹರಕ್ಷಕ ದಳ ಇದ್ದಾಗೇ ಅವ್ರ ಜೊತೆಲಿ ಸ್ವಲ್ಪ ದಿನ ಇದ್ದು ಬಂದವರು. ನಮ್ಗೆ ಆವತ್ತಿಂದನೂ ಅದು ಯಾಕೋ ಸೆಟ್ ಆಗಲಿಲ್ಲ. ಅದು ರಾಜಕಾರಣ, ಅದು ನಮ್ಗೆ ಯಾಕೋ ಅದು ಮನ್ಸಿಗೆ ಒಗ್ಗಲ್ಲ. ಅದು ಸ್ವಾಭಿಮಾನ ಎಲ್ಲೋ ಒಂದು ಕಡೆ ಅಡ್ಡ ಬರುತ್ತೆ. ಹಾಗಾಗಿ ಬೇಡ ಅಂತ ಸುಮ್ಮನೆ ಇದ್ದೀವಿ ಸರ್. ಒಟ್ಟಲ್ಲಿ ಸೊ ಒಟ್ಟಾರೆಯಾಗಿ ಪಕ್ಷದ ಬಗ್ಗೆ, ಅಭಿಮಾನಿಗಳ ಬಗ್ಗೆ, ರೈತರ ಬಗ್ಗೆ ಏನು ಹೇಳ್ತೀರಾ ಕೊನೆಯದಾಗಿ? ಸರ್, ನಮ್ಮ ರಾಜ್ಯದ ರೈತರಿಗೆ ಒಳ್ಳೆಯದಾಗಬೇಕು. ನಮ್ಮ ಕಷ್ಟದಲ್ಲಿರ್ತಕ್ಕಂಥ ಬಡವರಿಗೆ ಏನು ಇವತ್ತೊಂದು ದಿವಸ ಒಂದು ತುತ್ತು 15,000 16,000 ಸಂಬಳ ತೊಗೊಂಡು ಜೀವನ ಮಾಡೋಕ್ಕಾಗದೆ ಒದ್ದಾಡ್ತಾವ್ರಲ್ಲ ಮಧ್ಯಮ ವರ್ಗದವರಿಗೆ, ಅಂಥವ್ರಿಗೆ ಒಳ್ಳೆಯದಾಗಬೇಕು. ಆಮೇಲೆ ನಮ್ಮ ಏನು ಶೋಷಿತ ಸಮಾಜ ಏನಿದೆ, ಆಮೇಲೆ ಅಂಬೇಡ್ಕರ್ ಹೇಳ್ದಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ನಡೀತಾನೇ ಇಲ್ಲ ಕೆಲವೊಂದನ್ನು, ಅದನ್ನು ನಡೆಸ್ಕೊಳ್ಳೋಂಥ ಕೆಲಸ ಆಗಬೇಕು. ಇವಾಗ ಎಲ್ಲೋ ಒಂದು ಕಡೆ ಆಮೇಲೆ ಜಾತ್ಯತೀತ ಹೋಗಬೇಕು, ಸಮಾನತೆ ಬರಬೇಕು. ಇವಾಗ ನಾವು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಇದನ್ನು ಸಮಾಜನ ದೂರೋದು, ಆಮೇಲೆ ಅವ್ರ ವಿರುದ್ಧ ಇದು ಮಾಡೋದು, ಅದೆಲ್ಲ ನಿಲ್ಲಬೇಕು. ಒಟ್ಟಲ್ಲಿ ಸಮೃದ್ಧ ಸಮಾಜ ಕರ್ನಾಟಕ ಇರಬೇಕು. ಕುವೆಂಪು ಅವರ ಆಶಯದಂತೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಸೊ ಆ ನಿಟ್ಟಲ್ಲಿ ನಡಿಬೇಕು ಅಂತ ನನ್ನ ಆಸೆ ಸರ್. ನಾನು ಅದೊಂದೇ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು. ತಾವು ಕೂಡ ಸುಮಾರು ವರ್ಷದಿಂದ ಮಾಧ್ಯಮದಲ್ಲಿ ಇದ್ದೀರಿ, ತಮ್ಮ ಚಾನಲ್ ಕೂಡ ಒಳ್ಳೆಯದಾಗಲಿ, ತುಂಬ ದೊಡ್ಡ ಮಟ್ಟದಲ್ಲಿ ಹೋಗಲಿ,
ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಚಾನಲ್ಲು ಸಾಮಾಜಿಕವಾಗಿ ಕೆಲಸ ಆಗುವಂಥ ಕೆಲಸ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಮೊಟ್ಟ ಮೊದಲನೇದಾಗಿ ನಿಮಗೆ ಧನ್ಯವಾದಗಳು. ಯಾಕೆಂದರೆ ನೀವು ನನಗೆ ಸ್ನೇಹಿತರು. ಪಾಪ ನೀವು ನನ್ನ ಕರೆದು ಕುಣಿಸಿ ನನಗೆ ಸಮಯ ಕೊಟ್ಟು ನನ್ನನ್ನು ಇಂಟರ್ವ್ಯೂ ಮಾಡಿ ಏನೋ ಒಂದು ಒಳ್ಳೆಯ ವ್ಯಕ್ತಿಯನ್ನು ಕಾರಣಕ್ಕೋಸ್ಕರ ಮಾಡಿದ್ದೀರಾ. ನಿಮಗೂ ಕೂಡ ನಿಮ್ಮ ಚಾನಲ್ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ರಾಜ್ಯ ರೈತ ಸಂಘದ ಅಧ್ಯಕ್ಷರು ಅರುಣ್ ಪರಮೇಶ್ವರು ಭಾಳ ಅದ್ಭುತವಾಗಿ ಮಾತಾಡಿದ್ರು. ಯಾಕಂದರೆ ರೈತರಿಗೆ ಪಡ್ತಾ ಇರುವಂಥ ಕಷ್ಟಗಳು, ಆ ನೋವು ನಲಿವು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಸಹಜವಾಗಿ. ಯಾಕಂತಂದರೆ ನಮ್ಮ ರೈತ ಏನಾದರೂ ಬೆಳೆಯನ್ನು ಬೆಳೆಯೋದು ನಿಲ್ಲಿಸಿಬಿಟ್ಟ ಅಂತಂದರೆ ನಾವೆಲ್ಲರೂ ಕೂಡ ಕಲ್ಲು ಮುಳ್ಳನ್ನು ತಿನ್ನಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾವುದೇ ಸರ್ಕಾರ ಬಂದರೂ ಕೂಡ ಒಂದಿಷ್ಟು ರೈತರ ಪರವಾಗಿ ನಿಲ್ಲುವಂಥ ಸರ್ಕಾರ ಬೇಕು, ರೈತರ ಬೆನ್ನೆಲುಬಾಗಿ ನಿಲ್ಲುವಂಥ ಸರ್ಕಾರ ಬರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.